ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಪಂಚ ಗ್ಯಾರಂಟಿ ಸಕ್ಸಸ್ ಆಗಿದೆ. ಇದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗಿದೆ, ಆಹಾರ ಭದ್ರತೆ, ಹೀಗೆ ಒಂದು ಅಧ್ಯಯನ ವರದಿ ಬಿಡುಗಡೆಯಾಗಿದೆ. CSDS, ಲೋಕನೀತಿ, ಬೆಂಗಳೂರು ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ ಜಂಟಿಯಾಗಿ ಮಾಡಿದಂಥ ಒಂದು ಸರ್ವೆ ಇದು. ಮಹಿಳೆಯರನ್ನು ಹೋಗಿ ಸುಮಾರು 15-16 ಜಿಲ್ಲೆಗಳು ಹೋಗಿ ಮಹಿಳೆಯರನ್ನು, ಫಲಾನುಭವಿಗಳನ್ನು ಮಾತನಾಡಿಸಿ ಬಂದಂಥ ಒಂದು ಅಭಿಪ್ರಾಯಗಳನ್ನು ಕಲೆ ಹಾಕಿ ಅದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕೆಂದರೆ ಗ್ಯಾರಂಟಿಗಳ ವಿಚಾರವಾಗಿ BJP ಮತ್ತು ಪ್ರತಿಪಕ್ಷಗಳ ನಾಯಕರೇನಿದ್ದಾರೆ ಓವರಾಲ್ ಆಗಿ ಟೀಕೆ ಮಾಡ್ತಲೇ ಬರ್ತಾ ಇದ್ರು. ಗ್ಯಾರಂಟಿಯಿಂದ ಜನರು ನಿರುದ್ಯೋಗಿಗಳಾಗ್ತಾರೆ, ಸೋಂಬೇರಿಗಳಾಗ್ತಾರೆ, ಈ ರೀತಿಯಾಗಿ ಕೆಲವೊಂದಿಷ್ಟು ಅಭಿಪ್ರಾಯಗಳು ಆರಂಭದಿಂದ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಸೆಡ್ಡು ಹೊಡೆಯುವಂತೆ ಕೆಲವೊಂದಿಷ್ಟು ವರದಿಗಳು ಬರ್ತಾನೆ ಇದ್ದಾವೆ. ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, 4 ಸ್ಟಾರ್ ಕೊಟ್ಟಿದ್ದಾರೆ. ಅಂದರೆ ಆರ್ಥಿಕತೆ ಪಾತಾಳಕ್ಕೆ ಹೋಗುತ್ತೆ, ಅದರ ಜೊತೆಗೆ ಕೆಲವೊಂದಿಷ್ಟು ಪರಿಣಾಮಗಳಾಗುತ್ತೆ, ಅದೆಲ್ಲವನ್ನೂ ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಅಂದರೆ ಆ ಅಭಿಪ್ರಾಯಗಳು ಕೂಡ ಬಂದ ಸಂದರ್ಭದಲ್ಲಿ ಬಟ್ ಜನರಿಗಂತರೂ ಖಂಡಿತ ಇಲ್ಲಿ ಅನುಕೂಲ ಆಗಿದೆ ಅನ್ನುವಂಥ ಅಭಿಪ್ರಾಯಗಳೇ ಹೆಚ್ಚು ತೂಕಕ್ಕೆ ಒಳಗಾಗ್ತಾ ಇದ್ದಾವೆ. ಹಾಗಾದರೆ ಏನೆಲ್ಲ ಪರಿಣಾಮಗಳಾಗಿದೆ ನೋಡಿ. ಈಗ 5 ಗ್ಯಾರಂಟಿಗಳು ಬಂದಂಥ ಸಂದರ್ಭದಲ್ಲಿ 52,000 ಕೋಟಿ ವಾರ್ಷಿಕವಾಗಿ ಬಜೆಟ್ನಲ್ಲಿ ಮೀಸಲಿಡಲಾಗುತ್ತೆ. ಗೃಹಲಕ್ಷ್ಮಿ ಹಣ ಜೊತೆಗೆ ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, 200 ಯೂನಿಟ್ ಆಗಿರ್ಬೋದು, ಮತ್ತು ಶಕ್ತಿ ಯೋಜನೆ ಆಗಿರ್ಬೋದು, ಹೀಗೆ 5 ಯೋಜನೆಗಳನ್ನು ಜನರು ಒಪ್ಪಿಕೊಂಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಈ ಸರ್ವೆ ಹೇಳ್ತಾ ಇದೆ, ಎಷ್ಟೋ ಜನ ಅದೇ ದುಡ್ಡಲ್ಲಿ ಕ್ರಾಂತಿಯನ್ನು ಮಾಡಿಕೊಂಡಿದ್ದಾರೆ, ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಎಷ್ಟೋ ಜನ ಔಷಧಿ ತೆಗೆದುಕೊಳ್ತಾ ಇದ್ದಾರೆ, ಅದೇ ಅವ್ರಿಗೆ ವಾರ್ಷಿಕವಾಗಿ ದೊಡ್ಡ ಮೊತ್ತ ಅಂತೂ ಕಾಣಿಸಿಕೊಳ್ತಾ ಇದೆ. ಹೀಗಾಗಿಯೇ ಅದರ ಒಂದು ಸಾಧಕ ಬಾಧಕವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ BJP ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಂದನ್ ಕಶ್ಯಪ್ ಇದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಹಾಗೆ ಆರ್ಥಿಕ ತಜ್ಞರಾಗಿರುವಂತಹ ಮೋಹನ್ ಕೃಷ್ಣ ಅವರು ನಮ್ಮಲ್ಲಿ ಜಾಯ್ನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ಕಾರ. ಎಸ್ ಸರ್, ನಾನೀಗ ಕಾಂಗ್ರೆಸ್ ವಕ್ತಾರ ಹತ್ರ ಹೋಗ್ತಾ ಇದ್ದೀನಿ. ಕಶ್ಯಪ್ ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ಆಡಿಕೊಳ್ಳೋರು, ಟೀಕೆ ಮಾಡೋರಿಗೆ ಈ ಒಂದು ಸರ್ವೆ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ ಸಮರ್ಪಕವಾಗಿ ನಿಮಗೆ ಅಂಕಿಅಂಶಗಳ ಮೂಲಕ? ನೋಡಿ ಪ್ರಭು ಅವರೇ, ನಾವು 2023ರಲ್ಲಿ ಚುನಾವಣೆ ಟೈಮ್ನಲ್ಲಿ ನಾವು ಯಾವಾಗ ಮ್ಯಾನಿಫೆಸ್ಟೋಲಿ ಅನೌನ್ಸ್ ಮಾಡಿದ್ವೋ ಎಲ್ಲರೂ ಇನ್ಕ್ಲೂಡಿಂಗ್ ಕೆಲವೊಂದು ಮಾಧ್ಯಮಗಳು ಆಸ್ ಯೂಶುವಲ್ ವಿಪಕ್ಷಗಳು ಇದನ್ನು ಮಾಡೋಕ್ಕಾಗಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, ಸೋಂಬೇರಿ ಮಾಡ್ತಾರೆ, ನೀವು ಹೇಳಿದ್ರಿ ಸೋಂಬೇರಿ ಮಾಡ್ತಾರೆ ಅಂತ. ನಾವು ಸತತವಾಗಿ 27 ತಿಂಗಳಾಗಿದೆ ಯೋಜನೆ ನಮ್ಮ ಸರ್ಕಾರ ಬಂದು ನಿಂತಿಲ್ಲ, ನಿತ್ಯ ನಿರಂತರವಾಗಿ ಈ ಯೋಜನೆ ಚಾಲನೆ ಇಟ್ಕೊಂಡು ಹೋಗ್ತಾರೆ. ಇದೇ ಯೋಜನೆಯನ್ನು ಡಬಲ್ ಇಂಜಿನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಚಾಲನೆ ನೀಡಿತು, ಮಧ್ಯಪ್ರದೇಶದಲ್ಲಿ ಚಾಲನೆ ನೀಡಿತು, ಬಿಹಾರಲ್ಲಿ ಡೆಲ್ಲಿಲಿ ಸ್ಟಾರ್ಟೇ ಮಾಡೋಕ್ಕಾಗಲಿಲ್ಲ. ನಮ್ಮ ಯೋಜನೆ ಕಾಪಿ ಮಾಡಿದ್ರು, ಎಲ್ಲಿ ಮಹಾರಾಷ್ಟ್ರದಲ್ಲಿ 1 ತಿಂಗಳು ಹಾಕಿದ್ರು, 2 ತಿಂಗಳು ಹಾಕಿದ್ರು, ನಿಲ್ಲಿಸ್ಬಿಟ್ರು. ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ಗೋಸ್ಕರ 1 ತಿಂಗಳು ಹಾಕೋದು, 2 ತಿಂಗಳು ಹಾಕೋದು, ನಿಲ್ಲಿಸ್ಬಿಟ್ರು. ಡೆಲ್ಲಿಲಿ ಚಾಲನೆ ನೀಡಿಲ್ಲ. ಮೊನ್ನೆ ಬಿಹಾರಲ್ಲಿ 1 ತಿಂಗಳು ದುಡ್ಡು ಹಾಕೋರೆ. ಇದು ಇವರ ಬದ್ಧತೆ. ನಮ್ಮದು ಜನರ ಬದುಕನ್ನ ಹಸನ ಮಾಡಬೇಕು ಅಂತ ನಮ್ಮ ಬದ್ಧತೆ, ಅವರ ಮುಖದಲ್ಲಿ ಮಂದಹಾಸ ತರಿಸ್ಬೇಕು ಅಂತ ನಮ್ಮ ಬದ್ಧತೆ. ನಾವು ಅವ್ರ ಬದುಕು ಜೊತೆ ನಾವು ಬದುಕನ್ನ ಇಂಪ್ರೂವ್ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಅವರು BJP ಅವರು ಭಾವನೆ ಜೊತೆ ಆಟ ಆಡ್ತಾರೆ, ಜನರ ಭಾವನೆ ಜೊತೆ ಆಟ ಆಡ್ತಾರೆ. ನಾವು ಜನರ ಬದುಕು ಕಟ್ಟಬೇಕು. ಈ ಸಂಸ್ಥೆಯವರು ನೀವು ಹೇಳಿದ್ರಿ, ಬೆಂಗಳೂರು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ, CSDC ಅವರು 17 ಜಿಲ್ಲೆ ಅಲ್ಲಿ ಕವರ್ ಮಾಡಿ ಒಂದು 8,000 to 10,000 ಜನ ಮಾತಾಡ್ಸಿ. ನನಗೆ ನಮ್ಮ ಫೋನಲ್ಲಿ ನಿಮ್ಗೆ ಆ ಲೈವಲ್ಲಿ 10 ಜನ ನಂಬರ್ ಕೊಡ್ತೀನಿ ಪ್ರಭು ಅವರೇ. ನನಗೆ ಗೊತ್ತಿರೋರು, ಅವ್ರು ಯಾರು ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷ, ಇದು ನಮ್ಮ ಪಕ್ಷದವರಲ್ಲ. ಕನಿಷ್ಠ ಪಕ್ಷ 2,500 ರೂಪಾಯಿ ಅವರು ಚಿಕ್ಕಮಂಗ್ಳೂರಿಂದ ತರೀಕೆರೆಗೆ ಹೋಗ್ತಾ ಇದ್ರು. 2,500 ರೂಪಾಯಿ ಬಸ್ ಪಾಸ್ ಉಳಿದಿದೆ ಅವ್ರಿಗೆ. ಕರೆಂಟ್ ಬಿಲ್ಲು 1,000 ರೂಪಾಯಿ ಉಳಿದಿದೆ. ಮನೆಗೆ 2,000 ರೂಪಾಯಿ ಬರ್ತಾ ಇದೆ. ರೇಷನ್ನು ಏನಪ್ಪ ಇದು ಅನ್ನಭಾಗ್ಯದಲ್ಲಿ ಬರ್ತಾ ಇದೆ. ಟೋಟಲ್ಲು ಕನಿಷ್ಠ ಪಕ್ಷ ಒಂದು ಮನೆಗೆ 7,000 ರೂಪಾಯಿ ಉಳಿದಿದೆ. 12 × 7 ಎಷ್ಟಾಯಿತು? 12 × 7
84,000 ಆಯ್ತು. 84,000 ಇಂಟು 2 1,68,000 ರೂಪೀಸ್ ನಾವು ಒಂದು ಸಂಸಾರಕ್ಕೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಮಾ ಮಾಡಿದ್ರು. ಇದು ನಮ್ಮ ಬದ್ಧತೆ, ಇದು ನಾವು ಬದ್ಧತೆ, ಇದು ನಾವು ಏನ್ ಕೊಟ್ಟ ಮಾತಿನಂತೆ ಈಡೇರಿಸ್ತೀವಿ. ಎಲ್ಲ ಹೇಳಿದ್ರು 1 ತಿಂಗಳು ಆಗ್ತಾರೆ, 2 ತಿಂಗಳು ಆಗ್ತಾರೆ. ಏನೇ ಕಷ್ಟ ಬಂದರೂ ಕೂಡ, ಏನೇ ನಾವು ಎಲ್ಲಿ ಏನು ಹಣಕಾಸು ಹೊಂದಿಸಿ ಕೂಡ ನಾವು ಈ ಯೋಜನೆಯನ್ನು ನಿಲ್ಲಿಸಲ್ಲ. ಯಾವುದೋ ಒಂದು ಕುಟುಂಬ, ನಮ್ಮ ಸಿದ್ದರಾಮಯ್ಯನವರು ಕಳೆದ ಇದು ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಒಂದು ಹೋಗ್ತಿದ್ದ ಹುಡುಗಿ, ಲಾ ಕಾಲೇಜ್ಗೆ ಹೋಗ್ತಿದ್ದ ಹುಡುಗಿ, ಅವ್ರದ್ದು ಬಂದಿದ್ದ ಟಿಕೆಟ್ನಿಂದ ಒಂದು ಹಾರ ಮಾಡಿಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಸಮರ್ಪಿಸಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಒಂದು ಮನೆಯವರು ಅವ್ರು ಬಂದಿದ್ದು ದುಡ್ಡಿಂದ ಏನೋ ಕೂಡಿಟ್ಟು ಅವ್ರೇನೋ ಒಂದು ಸ್ಟೇಷನರಿ ಅಂಗಡಿ ಇಟ್ಟಿದ್ದಂತೆ, ಏನೋ ಒಂದು ಅಂಗಡಿ ಇಟ್ಟಿರಂತೆ, ಸಣ್ಣದೊಂದು ರಾಗಿ ಮಿಷಿನ್ ಅಂಗಡಿ ಇಟ್ಟಿರಂತೆ. ಆ ದುಡ್ಡಿಂದ ಅದ್ರ ಬಂದಿರೋ ಒಂದು ಏನೋ ಒಂದು ಲಾಭಾಂಶದಿಂದ ಒಂದು 50 ರೂಪಾಯಿ 100 ರೂಪಾಯಿ ಗಿಫ್ಟ್ ಅಂತ ನಮ್ಮ DK ಶಿವಕುಮಾರ್ ಅವರು ರಾಜ್ಯದ ಜನರ ಕೈ ಹಿಡಿದಿದೆ. ನೋಡಿ ವಿಪಕ್ಷದವ್ರು ಏನೇ ಅನ್ಲಿ, ವಿಪಕ್ಷದವ್ರಿಗೆ ಈ ತರ ಯೋಜನೆ ಅವರು ಚಾಲನೆ ಮಾಡಕ್ಕಾಗಿಲ್ಲ. ಅದು ಮಿಗಿಲಾಗಿ ಕೂಡ ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಮತ್ತೆ ಶಕ್ತಿ ಯೋಜನೆಗೆ ಒಂದು ಪ್ರಶಂಸೆ ವ್ಯಕ್ತಪಡಿಸಿದೆ. 500 ಕೋಟಿ ಜನ ಪ್ಯಾಸೆಂಜರ್ಸ್ ಕಳೆದ 2 ವರ್ಷದಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಈ ತರದ ಒಂದು ಯೋಜನೆ, ಈ ತರದೊಂದು ಇದೇನಪ್ಪ ನಮ್ದು ಸಾಕ್ಷಿ ಗುಡ್ಡೆ ಬಿಜೆಪಿ ಇಡಕ್ಕಾಗತ್ತ? ಅವರ ಜೀವಮಾನದಲ್ಲಿ ಈ ತರ ಸಾಕ್ಷಿ ಗುಡ್ಡೆ ಇಡಕ್ಕಾಗಲ್ಲ. ಸರ್, ದಿಲೀಪ್ ಅವರು ಈಗ ಬಿಜೆಪಿ ಅವರಿಗೆ ಅಂದ್ರೆ ಪ್ರತಿಪಕ್ಷಗಳಿಗೆ ಗ್ಯಾರಂಟಿ ಕಂಡ್ರೆ ಹೊಟ್ಟೆ ಉರಿ, ಅವ್ರಿಗೆ ಹೊಟ್ಟೆ ಕಿಚ್ಚು, ಅಸೂಹೆ, ಹತಾಶೆ ಭಾವನೆ ಅವ್ರಿಗೆ. ಅಲ್ಲ, ನೀವು ಸತ್ಯನ ಒಪ್ಕೊಳ್ಳೋದೇ ಇಲ್ಲ. ಜನರಿಗೆ ಅನುಕೂಲ ಆಗಿದೆ ಅಂದ್ರು ಅಲ್ಲೇನೋ ಒಂದು ಸೋಂಬೇರಿ ಅಥವಾ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತೀರಿ. ಸರ್ ನೋಡಿ, BJP ಯಾವತ್ತೂ ಸಹ ಗ್ಯಾರಂಟಿಯನ್ನು ವಿರೋಧಿಸಿಲ್ಲ. ನೀವು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿ, ಸರಿಯಾಗಿ ಅನುಷ್ಠಾನ ಮಾಡಿ, ಫಲಾನುಭವಿಗಳಿಗೆ ಸರಿಯಾಗಿ ಅನುಷ್ಠಾನ ಮಾಡಿ ಅಂತೇಳಿ ಮೊದಲಿಂದಲೂ ಸಹ BJP ಅವರು ಹೇಳ್ತಾ ಇದ್ದು. ಸರ್, ಇವತ್ತೊಂದು ರಿಪೋರ್ಟ್ ಬಂದಿದೆ, ಸರ್ವೆ ಬಂದಿದೆ. ನಾವು ಆ ಸರ್ವೆ ಬಗ್ಗೆನೂ ಮಾತಾಡಬೇಕಾಗುತ್ತೆ. ನೀವು TV5 ಕನ್ನಡ ನೀವು ಹೋಗಿ ಮಾತಾಡಿ ಸರ್, ನೀವು ಹೋಗಿ ಜನಗಳ ಮುಂದೆ ಮಾತಾಡಿ. ನಾವು ಅಕ್ಸೆಪ್ಟ್ ಮಾಡ್ತೀವಿ, BJP ಅವರು ಅಕ್ಸೆಪ್ಟ್ ಮಾಡ್ತೀವಿ, ಕರ್ನಾಟಕ ಜನತೆನೂ ಅಕ್ಸೆಪ್ಟ್ ಮಾಡ್ತಾರೆ. ಜನಗಳ ಮುಂದೆ ಹೋಗಿ ಕೇಳಿದಾಗ ಜನಗಳ ಭಾವನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನಮ್ಗೆ. ಸರ್, ನೀವು ಯಾವುದೇ ಕನ್ನಡ ಮಾಧ್ಯಮದ ಚಾನಲ್ಲು ಮೈಕ್ ಇಟ್ಕೊಂಡು ಗೃಹಲಕ್ಷ್ಮಿ ಬರ್ತಾ ಇದೆಯಾ, ನಿಮಗೆ ಮನೆಯಲ್ಲಿ ಯಾವ್ದಾದ್ರು ಈ ಅನ್ನಭಾಗ್ಯ ಸರಿಯಾಗಿ ಬರ್ತಾ ಇದೆ ಅಂತ ಕೇಳಿ ಸರ್, ಸರಿಯಾಗಿ ಉತ್ತರ ಕೊಡ್ತಾರೆ. ಈ ಹಿಂದೆ ಮಾಡಿದಾಗ ಜನರು ಪರವಾಗಿನೇ ಮಾತಾಡಿದ್ದಾರೆ ಸರ್. ನಾನು ತುಂಬಾ ಅನುಕೂಲ ಆಗಿದೆ ಅಂತ ಸರ್, ಅನುಕೂಲ ಆಗಿದೆ ಅಂತಲೂ ಹೇಳಿದ್ದಾರೆ, ಅನಾನುಕೂಲ ಯಾವ ರೀತಿ ಆಗಿದೆ ಅಂತಲೂ ಹೇಳಿದ್ದಾರೆ. ನಾನು ನಿಮಗೆ ಪರ್ಫೆಕ್ಟ್ ಆಗಿ ಉತ್ತರ ಕೊಡ್ತೀನಿ ಸರ್. ಪೊಲಿಟಿಕಲ್ ಮತ್ತು ಸಿಟಿಜನ್ಸ್ ಫಾರ್ ಬೆಂಗಳೂರು ಸಂಸ್ಥೆಗಳ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು. ಸರ್, ನಾನು ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಅವ್ರದ್ದು ಟ್ವಿಟ್ಟರ್ ಖಾತೆಯನ್ನು ಇವತ್ತು ತೆಗೆದೆ ಸರ್, ನೋಡೋಣ ಅಂತ ಹೋದೆ. ಈ ತಾರಾ ಕೃಷ್ಣಸ್ವಾಮಿ ಅವ್ರದ್ದು ನಾವು ನೋಡ್ಬೇಕಾಗುತ್ತೆ ಸರ್, ಯಾರು ಇವರು ಅಂತ ಹೇಳಿ. ತಾರಾ ಕೃಷ್ಣಸ್ವಾಮಿ ಅವರು ಯಾವುದೇ ಒಂದು ಸಂಸ್ಥೆ ಆಗಿರ್ಲಿ ಸರ್, ಈಗ ನೀವು TV5 ಕನ್ನಡ ನೀವೇನಾದ್ರು ಒಂದು ಸರ್ವೆ ಮಾಡ್ತೀರಿ ಅಂತಂದ್ರೆ ನೀವು ನ್ಯೂಟ್ರಲ್ ಅಲ್ಲಿ ಇರಬೇಕಾಗುತ್ತೆ. BJP ಪರ ಅಲ್ಲ ಅಥವಾ ಕಾಂಗ್ರೆಸ್ ಪರ ಅಲ್ಲ, JDS ಪರ ಅಲ್ಲ. ತಾರಾ ಕೃಷ್ಣಸ್ವಾಮಿ ಅವ್ರ ಟ್ವಿಟ್ಟರ್ ಖಾತೆ ನೋಡೋದು ನಾವು ಬಿಟ್ಟೆ, ಅರೆ ಒಂದು ಪಕ್ಷದ ಪರ ಇರ್ತಕ್ಕಂಥ ಈ ಮಹಿಳೆ ಯಾವ ರೀತಿ ಸರ್ವೆ ಮಾಡ್ಲಿಕ್ಕಾಗತ್ತೆ ಅಂತ. ಆಕೆ ಹಾಕಿರ್ತಕ್ಕಂಥ ಅಷ್ಟು ಪೋಸ್ಟ್ಗಳು ನೀವು ಇವಾಗ್ಲೂ ಹೋಗಿ ಟ್ವಿಟರ್ ಅಲ್ಲಿ ನೋಡಿ. ಪೋಸ್ಟ್ಗೂ ಅಭಿಪ್ರಾಯ ಸಂಗ್ರಹ ಬೇರೆ. ನಿರೀಕ್ಷೆ ಮಾಡಿದೆ ನಿಮ್ಮಿಂದ ಈ ಉತ್ತರ ಬಂದೇ ಬರುತ್ತೆ ಬರುತ್ತೆ ಸರ್. ಯಾಕೆಂದ್ರೆ ಅವ್ರು ಹಾಕ್ತಕ್ಕಂಥ ಪೋಸ್ಟ್ಗಳು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ. ಅವ್ರು ಹಾಕಿರ್ತಕ್ಕಂಥ ಅಷ್ಟು ಪೋಸ್ಟ್ಗಳು ಮೊನ್ನೆ ನಡೆದಿರ್ತಕ್ಕಂಥ RSS 100 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅದಕ್ಕೂ ಸಹ ಟೀಕಿಸಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಟೀಕಿಸಿದ್ದಾರೆ. ಮೊನ್ನೆ 5,000 ದೇವಸ್ಥಾನ ಕಟ್ಟಿರ್ತಕ್ಕಂಥ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನ ಟೀಕಿಸಿದ್ದಾರೆ. ಸತ್ಯ ಸುಳ್ಳಾಗುತ್ತೆ. ದಯಮಾಡಿ ನನಗೆ 2 ನಿಮಿಷ ಟೈಮ್, ಕನ್ಕ್ಲೂಡ್ ಮಾಡ್ತೀನಿ. ಅದಾದ್ಮೇಲೆ GST ಇಳಿಸಿರೋದನ್ನ ಟೀಕಿಸಿದ್ದಾರೆ, ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಟೀಕಿಸಿದ್ದಾರೆ, ಮತ್ತೆ TMC ಯನ್ನು ಹೊಗಳಿದ್ದಾರೆ, ಅಡ್ವಾಣಿ ಅವರ ರಥಯಾತ್ರೆಯನ್ನ ಟೀಕಿಸಿದ್ದಾರೆ. ಯಾಕೆ ಅಂತ ಅಂದಾಗ ಸರ್, ಈ ರೀತಿ ವ್ಯಕ್ತಿಗಳ ಬಂಡವಾಳವನ್ನ ನಾವು ಯಾಕೆ ಬಯಲು ಎಳಿಬೇಕು ಅಂತ ಅಂದಾಗ, ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಲಾವಣ್ಯ ಬಳ್ಳಾರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ, ಅವ್ರ ಜೊತೆ ಇದ್ದಾರೆ, ಶಿ ಇಸ್ ಅ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರ್ಥ ಮಾಡ್ಕೊಬೇಕಾಗುತ್ತೆ. ಕಾಂಗ್ರೆಸ್ ನ ಏಜೆಂಟ್, ಕಾಂಗ್ರೆಸ್ ನ ಎಲ್ಲೋ ಒಂದು ಕಡೆ ಅವ್ರ ಕೆಲಸ ಆಗ್ಬೇಕು, ಕಾಂಗ್ರೆಸ್ ಜೊತೆ ಗುರುತಿಸ್ಕೊಬೇಕು, ನಾಳೆ ಏನೋ ಒಂದು ಟಿಕೆಟ್ ಬೇಕು, ಇದೊಂದು ಸರ್ವೆ ಕೊಟ್ಟಿದ್ದಾರೆ. ಈಗ ಅವ್ರ ಸರ್ವೆ ಬಗ್ಗೆ ಮಾತನಾಡ್ತೀನಿ. ಅವರು ಯುವ ನಿಧಿ ಒಂದು ಸರ್ವೆ ಕೊಟ್ಟಿದ್ದಾರೆ ಸರ್.
ಯುವ ನಿಧಿ 42% ನಿರುದ್ಯೋಗಿಗಳ ಕೌಶಾಭಿವೃದ್ಧಿ ಮಟ್ಟ ಹೆಚ್ಚಾಗಿದೆ ಅಂತೇಳಿ. ಹೌದು. ಸರ್ ಯುವ ನಿಧಿ ಟೋಟಲ್ ಕರ್ನಾಟಕದ ಒಂದು ಡೇಟಾ ತಗೊಂಡೆ ಸರ್, ಎಷ್ಟು ಜನಕ್ಕೆ ಯುವ ನಿಧಿ ಕೊಡ್ತಾ ಇದ್ದಾರೆ ಅಂತೇಳಿ. 1.74 ಲಕ್ಷ ಯುವಕರಿಗೆ ಯುವ ನಿಧಿ ಹೋಗ್ತಾ ಇದೆ. ಈ ರಾಜ್ಯದ ಜನಸಂಖ್ಯೆ 7 ಕೋಟಿ ಸರ್. ಅದು ಕೂಡ ಯುವಕರು ಒಂದು 2 ಕೋಟಿ ಇದ್ದಾರೆ ಅಂತ ಅನ್ಕೊಂಡ್ಬಿಡೋಣ. 2 ಕೋಟಿ ಜನಸಂಖ್ಯೆಯಲ್ಲಿ 1,74,000 ಜನಗಳ ಯುವಕರುಗಳಿಗೆ ಇವರು ಕೊಟ್ಟುಬಿಟ್ರೆ ಹೆಂಗೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇನ್ನೊಂದು ಸರ್, ಅನ್ನಭಾಗ್ಯದ ಯೋಜನೆ ಬಗ್ಗೆನೂ ಸಹ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. 94% ಕುಟುಂಬಗಳು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನಭಾಗ್ಯವನ್ನ ಅಂತ. ಅದು ಜೊತೆಗೂ ಹೇಳಿದ್ದಾರೆ ಕೇಂದ್ರದ 5 kg ಅಕ್ಕಿಯನ್ನು ಸೇರಿಸಿಕೊಂಡು ಅಂತ. ಇದೇ ರಾಜ್ಯ ಸರ್ಕಾರಕ್ಕೆ ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಶಕ್ತಿ ಯೋಜನೆ ಹೇಳಿದ್ದಾರೆ ಸರ್, ಶಕ್ತಿ ಯೋಜನೆ 19% ಸ್ತ್ರೀಯರು ಹೊರಗೆ ಹೋಗಿ ಕೆಲಸ ಮಾಡ್ತೀವಿ. ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಕೆಲವು ಎಲ್ಲವನ್ನು ನಾವು ರಿಜೆಕ್ಟ್ ಮಾಡಕ್ಕಾಗಲ್ಲ, ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಇವ್ರು ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಗ್ರಾಸವಾಗುತ್ತೆ. ಈ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಎಡಪಂಥೀಯ ಚಿಂತನೆಯನ್ನ ಉಳ್ಕೊಂಡು ಯಾವಾಗ್ಲೂ ಸಹ ಬಿಜೆಪಿ ನಾಯಕರುಗಳನ್ನ ತೆಗೆದುಕೊಂಡು ಕಾಂಗ್ರೆಸ್ ನಾಯಕರನ್ನ ಹೊಗಳ್ಕೊಂಡು ಎಲ್ಲೋ ಒಂದ್ ಕಡೆ ಆಫೀಸ್ ನಲ್ಲಿ ಕೂತ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಈ ಸರ್ವೆನ ಒಪ್ಲಿಕ್ಕೆ ರೆಡಿ ಇಲ್ಲ. ಟಿವಿ5 ಕನ್ನಡ ಹೋಗಿ ಸರ್, ಅಕ್ಸೆಪ್ಟ್ ಮಾಡ್ತೀವಿ, ಜೊತೆ ಅಕ್ಸೆಪ್ಟ್ ಮಾಡ್ತೀವಿ. ಕನ್ನಡ ಮಾಧ್ಯಮದ ಬಗ್ಗೆ ಈ ನಕಲಿ ಪ್ರೈವೇಟ್ ಪರ್ಸನ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಸರ್. ಖಂಡಿತ ಸರ್, ಬರ್ತೀನಿ ಕಶ್ಯಪ್ ಸರ್, ಬರ್ತೀನಿ. ಮೋಹನ್ ಕೃಷ್ಣ ಸರ್, ಈಗ ಗ್ಯಾರಂಟಿ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ, ಜೊತೆಗೆ ಸಾಲ ಜಾಸ್ತಿ ಆಗುತ್ತೆ, ಏರಿಳಿತಗಳಾಗುತ್ತೆ, ಬೇರೆ ಬೇರೆ ಇಲಾಖೆಗಳ ಕೆಲಸಗಳು ಹಾಗೆ ಉಳಿಯುತ್ತೆ ಅಂತ ಹೇಳಿ, ಅಂದ್ರೆ ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ ಅಥವಾ ಹಾಗೆ ಇದೆಯಾ ಸರ್ ನೋಡೋದಾದ್ರೆ? ಸರ್, ತಾವು ಮೊದಲು ಈ ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಈ ಒಂದು 15 ಡಿಸ್ಟ್ರಿಕ್ಟ್ ನನಗಿರೋ ಮಾಹಿತಿ ಪ್ರಕಾರ 6,300 ಅಭ್ಯರ್ಥಿಗಳಿಗೆ, ಯಾರು ಫಲಾನುಭವಿಗಳಿಗೆ ಸರ್ವೆ ಮಾಡಿ ಅದೊಂದು ರಿಪೋರ್ಟ್ ಒಂದನ್ನ ಕೊಟ್ಟಿದ್ದಾರೆ ಇವಾಗ. ಸೊ ಈ ರಿಪೋರ್ಟ್ ಪ್ರಕಾರ ಕೆಲವರಿಗೆ ಎಲ್ಲ ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ. ಯಾಕೆಂದ್ರೆ ಈಗ ಬಿಜೆಪಿ ವಕ್ತಾರರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ. ನಾನು ಒಬ್ಬ ಇಂಡಿಪೆಂಡೆಂಟ್ ಅರ್ಥಶಾಸ್ತ್ರಜ್ಞ ಆಗಿ ನನ್ನ ಏನು ಒಪಿನಿಯನ್ ಇದೆ, ನನ್ನ ವ್ಯೂಸ್ ಏನಿದೆ ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ತಮ್ಗೆ. ಈ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಈಗ ಕಾಂಗ್ರೆಸ್ ವಕ್ತಾರರು ಅವ್ರದೇ ಗವರ್ಮೆಂಟ್ ಅದರಿಂದ ಅವರು ಡಿಫೈನ್ ಮಾಡ್ಕೊಳ್ತಾರೆ, ಬಿಜೆಪಿ ಅವರು ಆಪೋಸಿಟ್ ಇರೋದ್ರಿಂದ ಅದನ್ನ ಅಪೋಸ್ ಮಾಡ್ತಾರೆ. ಆದ್ರೆ ನನ್ನ ವ್ಯೂ ನಲ್ಲಿ ಹೇಳ್ಬೇಕು ಅಂದ್ರೆ, ನೀವು ಉಪಯೋಗ ಆಗಿದ್ಯಾ, ತಿಂಗಳಿಗೆ 7,000 ರೂಪಾಯಿ ಒಂದು ಕುಟುಂಬಕ್ಕೆ, ಒಂದು ಹೆಂಗಸರಿಗೆ ಬಂತು ಅಂದ್ರೆ ಖಂಡಿತ ಅವ್ರಿಗೆ ಆ ಫೈನಾನ್ಷಿಯಲ್ ಸ್ಟ್ರೆಸ್ ಏನಿರುತ್ತೆ ಅದು ಖಂಡಿತ ಕಡಿಮೆ ಆಗುತ್ತೆ. ಅದು ಒಳ್ಳೇದಾ ಕೆಟ್ಟದ ಅಂದ್ರೆ ಒಳ್ಳೇದೇ. ನಾವು ಆಸ್ ಅನ್ ಅರ್ಥಶಾಸ್ತ್ರಜ್ಞನಾಗಿ ಹೇಳೋದು ಅಂದ್ರೆ, ಯಾವುದೇ ದುಡ್ಡು ಫ್ಲೋ ಆದ್ರೆ ಎಕಾನಮಿನಲ್ಲಿ, ಹೆಚ್ಚು ಕ್ಯಾಶ್ ಫ್ಲೋ ಆದ್ರೆ ಅದು ಒಳ್ಳೇದು ಒಂಥರದಲ್ಲಿ. ಆದ್ರೆ ಯಾವ್ದು ಹೆಚ್ಚು ಒಳ್ಳೇದು ಅಂತ ನೋಡ್ಬೇಕಾಗುತ್ತೆ ನಾವು. ಈ ಫ್ರೀ ಸ್ಕೀಮ್ ಇರೋದ್ರಿಂದ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ರೀಸೆಂಟ್ ರಿಪೋರ್ಟ್ ನಾವು 23-24 ಅಲ್ಲಿ ಏನು CAG ರಿಪೋರ್ಟ್ ಅಂತ, ಆ CAG ರಿಪೋರ್ಟ್ ಅಲ್ಲಿ ಬಂದಿದೆ. ಆ CAG ರಿಪೋರ್ಟ್ ಪ್ರಕಾರ ಮಾಹಿತಿ ಏನಿದೆ ಅಂತಂದ್ರೆ 5,600 ಕೋಟಿ ಅಷ್ಟು ಕೆಲಸಗಳು ನಿಂತಿದೆ. ಹೌದು ಹೌದು, ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಬೇಕು. ಗವರ್ಮೆಂಟ್ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಹೆಚ್ಚು ಆರ್ಡರ್ಸ್ ಗಳು ಬರಬೇಕು, ಹೆಚ್ಚು ಕೆಲಸ ಆಗಬೇಕು. ಅದು ಅಭಿವೃದ್ಧಿ ಕೆಲಸಗಳಾದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ. ಮತ್ತೆ ನಿಮಗೆ ಗೊತ್ತು, ನಮಗೂ ಗೊತ್ತು, ಇದು ಫ್ರೀ ಸ್ಕೀಮ್ ಅವತ್ತು ಸರ್ಕಾರ ಬಂದಿದ್ದೇ ಈ ಒಂದು ಆಧಾರದ ಮೇಲೆ. ನಾವ್ ಇದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರು ಬಂದಿರೋದ್ರಿಂದ ಈ 5 ವರ್ಷದಲ್ಲಿ ಕೊಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಲ್ಲ. ಕೊಡೋದಾದ್ರೆ ಅದರ ಜೊತೆಗೆ ಆರ್ಥಿಕವಾಗಿ ಎಷ್ಟು ಮುಂದೆ ಬಂದಿದೆ ನಮ್ಮ ರಾಜ್ಯ, ಎಷ್ಟು ನಾವು ಹಿಂದೆ ಹೋಗಿದ್ದೀವಿ, ಇದನ್ನ ಕೇವಲ ಈ ಒಂದು ಗ್ಯಾರಂಟಿನ ಕೊಡೋದಕ್ಕೋಸ್ಕರ ಎಷ್ಟು ನಮಗೆ ಬೇರೆ ಅನಾನುಕೂಲಗಳಾಗಿದೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಇದಿಲ್ಲದೆ ಇದ್ದಿದ್ರೆ. ಬಹಳಷ್ಟು ಅಭಿವೃದ್ಧಿ ಆಗೋಕ್ ಸಾಧ್ಯತೆಗಳಿತ್ತು. ಆದ್ರೆ ಎಲ್ಲಾ ದುಡ್ಡು ಏನಾಗ್ತಾ ಇದೆ. ಇನ್ನೊಂದು ವಿಷಯ ಹೇಳಿದ್ರು ಬಿಜೆಪಿ ವಕ್ತಾರರು, ನಾನು ಕೇಳಿಸ್ಕೊಳ್ತಾ ಇದ್ದೆ, ನೀವು ಈ ದುಡ್ಡನ್ನ ನೀವು ಕೊಟ್ಟಾಗ ಯಾರಿಗೆ ಕೊಡ್ತಾ ಇದ್ದೀರಾ? ಪ್ರತಿಯೊಬ್ಬರ ಹೆಂಗಸರಿಗೂ ಈ ಏನಿದೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲರಿಗೂ ಫ್ರೀ ಮಾಡ್ತಾರ. ದುಡ್ಡು ಇರ್ಲಿ, ರಿಚ್ ಇರ್ಲಿ, ಅದೇನಾಗುತ್ತೆ ಇದರಿಂದ ಇನ್ನೂ ಹೆಚ್ಚು ಜನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಫಲಾನುಭವಿಗಳ ಬೇರೆ, ಎಂಜಾಯ್ ಮಾಡೋದು ಬೇರೆ ಬೆನಿಫಿಟ್ಸ್ ನ.
ಸೊ ಹಾಗಾಗಿ ಆ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು ಎಕನಾಮಿಕ್ಸ್ ಅಲ್ಲಿ ನಮ್ಮ ಸ್ಟೇಟ್ ಗೆ ಬರುವಂತಹ ಇನ್ಕಮ್ ಅನ್ನ ಯಾವ ತರ ಉಪಯೋಗಿಸ್ಕೋಬೇಕು, ಜನಗಳಿಗೆ ಉಪಯೋಗ ಆಗೋ ತರ ನಮ್ಮ ರಾಜ್ಯ ಬೆಳೆಯೋದಕ್ಕೆ ಏನ್ ಬೇಕು ಆ ತರ ಉಪಯೋಗಿಸ್ಕೊಳ್ಬೇಕು ಅಂತ ಏನು ಒಂದು ಆ ಫೈನಾನ್ಸ್ ಮಿನಿಸ್ಟ್ರಿ ಇರುತ್ತೆ, ಅಲ್ಲಿ ಎಲ್ಲಾ ಸೆಕ್ರೆಟರೀಸ್ ಗಳಿರ್ತಾರೆ, ಎಲ್ಲ ಬುದ್ಧಿವಂತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದ್ರೆ ಅದಕ್ಕೆ ಸರಿಯಾದ ಒಂದು ಉಪಯೋಗ ಆಗ್ಬೇಕು, ಬರುವಂತಹ ಟ್ಯಾಕ್ಸ್ ನ ಹಣ ಸರಿಯಾಗಿ ಉಪಯೋಗ ಆಗ್ಬೇಕು. ಸೊ ನೀವು ಕೇಳೋದಾದ್ರೆ ಈ ಸರ್ವೆ ಇದು ಇಂಡಿಪೆಂಡೆಂಟ್ ಸರ್ವೆ ಆಗ್ಬೇಕಾಗಿತ್ತು. ಯಾವುದೇ ರಾಜ್ಯ ಸರ್ಕಾರದ ಪ್ರಾಯೋಜಿತವಾದಂತಹ ಸರ್ಕಾರದ ಮಾಡಿದಂತಹ ಸರ್ವೆ ಏನಾಗುತ್ತೆ, ಅದರಲ್ಲೂ ಕೂಡ ನಾನು ರಿಪೋರ್ಟ್ಸ್ ನೋಡ್ತಾ ಇದ್ದೀನಿ, 420 ಕೋಟಿ ಬರೀ ಸರ್ವೆಗೆ ಖರ್ಚಾಗಿದೆ ಅಂತ ಹೇಳ್ತಾರೆ. ನೀವು ದುಡ್ಡು ಕೊಟ್ಟಿರೋದಲ್ಲದೆ ಸಾರಿ ಅಲ್ಲ ಮತ್ತೆ ಏನ್ ಮಾಡಿದ್ರು ಸರ್, ಅದು ಹಂಗೆ ಪೊಕ್ಸಟೆ ಮಾಡಿದ್ದ? 420 ಕೋಟಿಯನ್ನು ನಾವೇನು ಇದಕ್ಕೆ ಉಪಯೋಗಿಸ ಅಲ್ಲ, ಮೋಸ್ಟ್ಲಿ ಅವರು ನೀವು ಇದು ಜಾತಿ ಗಣತಿ ಹೇಳ್ತಾ ಇರ್ಬೇಕು ಇಲ್ಲ ಅಂತ. ಹೌದು, ಪ್ಲೀಸ್ ಟೇಕ್ ಬ್ಯಾಕ್ ದಟ್ ವರ್ಡ್. ನಾವೇನು ಇದಕ್ಕೆ ಈ ಸರ್ವೆಗೆ 400 ಕೋಟಿ 200 ಕೋಟಿ ವ್ಯಯ ಮಾಡಿಲ್ಲ ಸರ್. ಪ್ಲೀಸ್ ಟೇಕ್ ಬ್ಯಾಕ್ ದಟ್ ವರ್ಡ್. ಎಸ್ 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 ಅದು ನನಗೆ ಇದು ಮೀಡಿಯಾದಿಂದ ಬಂತಿರುವಂತಹ ಮಾಹಿತಿ, ವೆಬ್ಸೈಟ್ ಅಲ್ಲಿ ಇರುವಂತಹ ಮಾಹಿತಿ ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅದು ಜಾತಿ ಗಣತಿ ಅಲ್ಲ, ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಅಲ್ಲ, ಸೋಶಿಯೋ ಎಕನಾಮಿಕ್ ಸರ್ವೆ. ಸೊ ಈ ಒಂದು ಏನೋ ಒಂದು ಅಂತೂ ಖರ್ಚಂತೂ ಆಗಿರುತ್ತೆ. ಖರ್ಚು ಮಾಡ್ತಿರೋದು ಇದಕ್ಕೆಲ್ಲ ಸರ್. ಸಾರಿ, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಎ ಸಬ್ಜೆಕ್ಟ್, ಪ್ಲೀಸ್ ಕೋಟ್ ದಟ್ ಸಬ್ಜೆಕ್ಟ್. ನೀವು ಮಾತಾಡ್ತಿರೋದು ಗ್ಯಾರಂಟಿ ಬಗ್ಗೆ. ನಾವು ಇದಕ್ಕೆ ಈ ಸರ್ವೆಗೆ 400 ಕೋಟಿ ವ್ಯಯ ಮಾಡಿಲ್ಲ. ಮೆಸೇಜ್ ನೀವು ತಪ್ಪಾಗಿ ನೀವು ಮಾಡಿಲ್ಲ ಅಂದ್ರೆ ಈಗ ಅದಕ್ಕೇನೋ ಒಂದು ಖರ್ಚಾಗಿದೆ. ಆದ್ರೆ ಈ ಮಾಡಿರೋ ಸರ್ವೆ ಏನಾಗುತ್ತೆ, ಅದು ಇಂಡಿಪೆಂಡೆಂಟ್ ಸರ್ವೆ ಅಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್. ಜೊತೆಗೆ ಇದರಿಂದ ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅನುಕೂಲ ಆಗಿದೆ. ಜನಗಳಿಗೆ ಆ ದುಡ್ಡೇನು ಬಂದಿದೆಯಾ, ಅದರಿಂದ ಅವ್ರು ಖರ್ಚು ಮಾಡಿದ್ದಾರೆ, ಅದರಿಂದ ಏನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ಬೇಕು ಅದಾಗಿದೆ. ಆದ್ರೆ ಎರಡು ನೀವು ಒಳ್ಳೇದಾಗ್ಬೇಕು ಅಂದ್ರೆ ಯಾವ್ದು ಹೆಚ್ಚು ಒಳ್ಳೇದು ಯಾವ್ದು ಕಡಿಮೆ ಒಳ್ಳೇದು ಅಂತ ನೋಡೋದಾದ್ರೆ, ಇದೇ ಹಣನ ನಾವು ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತಹ ಹಣ ಈ ಫಲಾನುಭವಿಗಳಿಗೆ ಈ ಸ್ಕೀಮ್ಸ್ ಗಳಿಗೆ ಹೋಗಿರೋದ್ರಿಂದ ಅಭಿವೃದ್ಧಿ ಆಗದೆ ಇರುವಂತಹದ್ದು ಖಂಡಿತವಾಗಿ ಕಾಣಿಸುತ್ತೆ. ಕರೆಕ್ಟ್ ಸರ್, ಕರೆಕ್ಟ್ ಒಪ್ಕೋತೀನಿ. ಮೋಹನ್ ಕೃಷ್ಣ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಕಶ್ಯಪ್ ಅವರೇ, ಕಾಂಗ್ರೆಸ್ ವಕ್ತಾರ ಕಡೆಯಿಂದ ಅಥವಾ ನಿಮ್ಮ ಪಕ್ಷಕ್ಕೆ ಹತ್ತಿರವಾಗಿದ್ರ ಕಡೆಯಿಂದ ಹೋಗಿ ನೀವು ಸರ್ವೆ ಮಾಡಿಸ್ತೀರ ಅಂತಂದ್ರೆ ನಿಮ್ಮ ಪರವಾಗೇ ಬರುತ್ತೆ, ಅದು ಸರ್ಕಾರದ ಪರವಾಗೇ ಬರುತ್ತೆ. 100 ಕೊಡ್ತಾರೆ. ನೋಡಿ ಪ್ರಭು ಅವರೇ, ಆನ್ ಏರ್ ಬಿಜೆಪಿ ಅವರ ಆರೋಪ ಇದು. ಆನ್ ಏರ್ 10 ನಂಬರ್ ಕೊಡ್ತೀನಿ. ಯು ಕ್ಯಾನ್ ಕಾಲ್ ರೈಟ್ ಅವೇ. ಅವ್ರು ಯಾರು ಕಾಂಗ್ರೆಸ್ನವರಲ್ಲ, ನಮ್ಮ ಪಕ್ಷದವರಲ್ಲ. ಯು ಕ್ಯಾನ್ ಕಾಲ್, ಇವಾಗಲೇ ಕೊಡ್ತೀನಿ ನಂಬರ್. ನೀವು ಆನ್ ಏರ್ ತಗೊಳ್ಳಿ, ಅವ್ರನ್ನ ಮಾತಾಡಿಸಿ ಅವ್ರ ಅಭಿಪ್ರಾಯ ಏನಿದೆ ಅಂತ ನೀವೇ ಏರ್ ಮಾಡಿ. ನನ್ನ ಫೋನ್ ನಂಬರ್ ಕೊಡ್ತೀನಿ. 10 ಜನ ಬೆನಿಫಿಷರಿದು ನಾವು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಫೋನ್ ಮಾಡಿ ಆನ್ ಏರಲ್ಲಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ. ಆನ್ ಏರಲ್ಲಿ ಅಭಿಪ್ರಾಯ ಅಂತ ಕೇಳಿ ಆಮೇಲೆ ಮಾತಾಡೋಣ. 7,500 ಪ್ರತಿ ಕುಟುಂಬ ಸೇವ್ ಮಾಡ್ತಿದೆ. ಅದು ಒಂದು ಗೇಮ್ ಚೇಂಜರ್ ಯೋಜನೆ ಅಲ್ವಾ? ಗೇಮ್ ಚೇಂಜರ್ ಯೋಜನೆ ಅಲ್ವಾ ಅಂತ ಹೇಳ್ಬಿಡಿ. ಇಷ್ಟೆಲ್ಲ ಇದ್ರೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅವ್ರು ಸುಮ್ಮನೆ ಒಂದು ಇದು ಪ್ರಶಸ್ತಿ ಕೊಟ್ಬಿಡ್ತಾರೆ ನಮ್ಮ ರಾಜ್ಯಕ್ಕೆ. ಪ್ರಶಸ್ತಿ ಸುಮ್ಮನೆ ಕೊಟ್ಬಿಡ್ತಾರಾ? ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಇವರೇನೋ ಈ ಕಾಂಗ್ರೆಸ್ನವ್ರು ಸ್ಪಾನ್ಸರ್ಡ್, ಇದು ನಮ್ ಯಾರು ಸ್ಪಾನ್ಸರ್ಡ್? ಲೆಟ್ಸ್ ಕೀಪ್ ದಟ್ ಅಸೈಡ್. ಅಟ್ ದಿ ಎಂಡ್ ಆಫ್ ದಿ ಡೇ ನಾವೇನ್ ವಾಗ್ದಾನ ಕೊಟ್ಟಿದ್ವಿ ಅದನ್ನ ಫುಲ್ಫಿಲ್ ಮಾಡಿದ್ವಿ. ಬಿಜೆಪಿ ಅವ್ರ ತರ ನಾವು ಓಡೋಗಿಲ್ಲ. ನಾವ್ ಏನ್ ಪ್ರಾಮಿಸ್ ಮಾಡ್ತೀವಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ನಮ್ಮ ಬದ್ಧತೆ. ಕಳೆದ ಸರ್ಕಾರನೂ ಕೂಡ 145 ವಾಗ್ದಾನ ನೀಡಿದ್ವಿ. ನಾವು ಅಧಿಕಾರ ಬಿಡೋ ಟೈಮಲ್ಲಿ 142 ಪ್ರಾಮಿಸ್ ನ ಫುಲ್ಫಿಲ್ ಮಾಡಿದ್ವಿ. ಬಿಜೆಪಿ ಅವರು 500 ಪ್ರಾಮಿಸ್ ಕೊಟ್ಟಿದ್ರು ಕಳೆದ ಸರ್ಕಾರದಲ್ಲಿ. 50-70 ಫುಲ್ಫಿಲ್ ಮಾಡ್ಬಿಟ್ಟು ಅಧಿಕಾರ ಕಳ್ಕೊಂಡ್ರು. ನಾವ್ ಏನ್ 480 ಪ್ರಾಮಿಸ್ ಫುಲ್ಫಿಲ್ ಕೊಟ್ಟಿದೀವಿ, ಇಲ್ಲಿವರೆಗೂ 40% ಫುಲ್ಫಿಲ್ ಮಾಡಿದೀವಿ. ಇದು ನಮ್ಮ ಬದ್ಧತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇದು ಖರ್ಚು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಅನ್ಸುತ್ತೆ. 4,10,000 ಕೋಟಿ ಕರ್ನಾಟಕ ಬಜೆಟ್, 55,000 ಕೋಟಿ ಓನ್ಲಿ ಫಾರ್ ಗ್ಯಾರಂಟಿ ನಾವು ಎತ್ತಿಟ್ಟಿದೀವಿ. ಅದಲ್ಲದೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ಇಟ್ಟಿದ್ದೀವಿ. ಫಾರ್ ನಮ್ಮ ಸ್ನೇಹಿತರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ. 14,000 ಕೋಟಿ ಪ್ರತಿ ವರ್ಷ ನಾವು ಇರಿಗೇಷನ್ ಪ್ರಾಜೆಕ್ಟ್ಗೆ ನಾವು ಎತ್ತಿಟ್ಟಿದ್ದೀವಿ. ಭದ್ರಾಮ್ ಇದು ಏನಪ್ಪಾ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಮೊನ್ನೆ ನಮ್ಮ ಸಿಎಂ ಈ ಕಗ್ಗಂಟನ್ನು ಬಿಜೆಪಿ ಸರ್ಕಾರ ಬಿಡಿಸಿರ್ಲಿಲ್ಲ. ಇದನ್ನಪ್ಪ ನಮ್ಮ ಆಲ್ಮಟ್ಟಿ ಇದು ಆಲ್ಮಟ್ಟಿ ಅಪ್ಪರ್ ಕೃಷ್ಣ ಯೋಜನೆ ಕಗ್ಗಂಟಾಗಿತ್ತು. ಅವ್ರಿಗೊಂದು ಕಾಂಪನ್ಸೇಷನ್ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಕ್ಕೆ. ಆ ಯೋಜನೆ 10 ಲಕ್ಷ ರೈತರಿಗೆ ನೀರಾವರಿ ಒದಗಿಸುತ್ತೆ. ಈ ಯೋಜನೆಯನ್ನು ಬಿಜೆಪಿ ಅವರು ಮುಗಿಸಿರ್ಲಿಲ್ಲ. ಬೆಂಗಳೂರಲ್ಲಿ ಗುಂಡಿಗಳು ಅಲ್ಲಿಗೂ ಬರ್ತೀನಿ. ರಸ್ತೆಗಳು ಮಾಡಕ್ ಆಗ್ತಿಲ್ಲ. ನೋಡಿ ಪ್ರಭು ಅವರೇ, ಆಕ್ಸಿಡೆಂಟ್ ಗಳಾಗ್ತಾ ಇದೆ. ನೋಡಿ ಪ್ರಭು ಅವರೇ, ಶಾಸಕರಿಗೆ ಅನುದಾನ ಕೊಡಕ್ ಆಗ್ತಾ ಇಲ್ಲ. ಪ್ರತಿ ಶಾಸಕರಿಗೂ ಕೂಡ ನಾವು 50-25 ಕೋಟಿ ಅನುದಾನ ಕೊಟ್ಟಿದೀವಿ.
ಬೆಂಗಳೂರು ವಿಶೇಷ ಯೋಜನೆಯಾಗಿ ನಮ್ಮ DCM ಅವರು 7,000 ಕೋಟಿ ಬಡ್ಜೆಟ್ ಇಟ್ಟಿದ್ದಾರೆ. ಕೆಲಸಗಳು ತ್ವರಿತಗತಿಯಲ್ಲಿ ನಡೀತಾ ಇದೆ. ಹೌದು, ಇದು ಪಾಟೋಲ್ ಆಗಿದೆ, ಒಪ್ಕೊಳ್ಳೋಣ. ಬಟ್ ನಾವು ಪಾಟೋಲ್ನೆಲ್ಲ ಮುಚ್ಚಿದೀವಿ. ನೋಡಿ, MLAಗಳು ಅವರ ಕ್ಷೇತ್ರದಲ್ಲಿ ಮಾಡಬೇಕು. ನಾವು ಡಿಸೆಂಟ್ರಲೈಸ್ ಮಾಡಿದೀವಿ, 5 ಪಾಲಿಕೆ ಮಾಡಿದೀವಿ, 5 IAS ಆಫೀಸರ್ಗಳನ್ನ ನೇಮಿಸಿದೀವಿ, KS ಆಫೀಸರ್ಗಳನ್ನ ತ್ವರಿತಗತಿಯಲ್ಲಿ ಕಾಮಗಾರಿ ನಡೀತಿದೆ. ಹಂಗನ್ಬಿಟ್ಟು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಅಂತ. ಇರಿಗೇಷನ್ ಪ್ರಾಜೆಕ್ಟ್ ಒಂದಕ್ಕೇನೆ ನಾವು ಪ್ರತಿ ವರ್ಷನೂ ಕೂಡ 15,000 ಕೋಟಿ ಎತ್ತಿಟ್ಟಿದ್ದೀವಿ. ಅದಲ್ಲದೆ ಬೆಂಗಳೂರಿಗೆ 7,000 ಕೋಟಿ. ವಿವಿಧ ಯೋಜನೆಗಳಿಗೂ ಕೂಡ ನಾವು 40,000 ಕೋಟಿ ಎತ್ತಿಟ್ಟಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ನಮ್ಮ ಬದ್ಧತೆ. ವಿ ಆರ್ ನಾಟ್ ಓನ್ಲಿ ಫಾರ್ ಗ್ಯಾರಂಟಿ, ವಿತ್ ಗ್ಯಾರಂಟಿ ವಿ ಆರ್ ಡೂಯಿಂಗ್ ದ ವರ್ಕ್. ಎಸ್ ಸರ್, ಬರ್ತೀನಿ. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ, ಮತ್ತೊಂದು ಅಖಾಡ ಮತ್ತೆ ಮುಂದುವರಿಯುತ್ತೆ. ಈಗ ಒಂದೊಂದೇ ಮಾತಾಡ್ತಾ ಹೋಗೋಣ, ಒಂದೊಂದೇ ಗ್ಯಾರಂಟಿಗಳ ಬಗ್ಗೆ. ಆರಂಭದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಈಗ 19% ಓವರ್ ಆಲ್ ಮಹಿಳೆಯರು ಹೊಸ ಉದ್ಯೋಗ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 34% ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದೆ ಅಂತ ಮಹಿಳೆಯರಿಗೆ. ಸುಮಾರು 2,000 ರೂಪಾಯಿ ಉಳಿತಾಯ ಆಗ್ತಿದೆ ಸರ್ ಬಸ್ ಓಡಾಡೋದ್ರಿಂದ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಸರ್. ನೋಡಿ, ನಾನು ನಿಮಗೆ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಈಗ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ನೀವು ಹೇಳಿ ನಾನು ಅಕ್ಸೆಪ್ಟ್ ಮಾಡ್ತೇನೆ. ನೀವು ಮೀಡಿಯಾ ಹೇಳಿ, TV5 ಹೇಳಿ, ಮತ್ತೊಂದು ಹೇಳಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಕುಳಿತುಕೊಂಡು ಮಾಡಿರ್ತಕ್ಕಂಥ ಈ ರಿಪೋರ್ಟ್ ನಾವು ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ನಿಮ್ ಶಕ್ತಿ ಯೋಜನೆ ಅಕ್ಸೆಪ್ಟ್ ಮಾಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ನೀವು ಯುವ ನಿಧಿ ಬಗ್ಗೆ ಮಾತಾಡೋಣ. ಖಂಡಿತ ಯುವ ನಿಧಿ ಕಂಪ್ಲೀಟ್ ಆಗ್ಬಿಡಿ. ಅದೇ ಈ ಸರ್ ಶಕ್ತಿ ಯೋಜನೆ ಓಕೆ ಇರಬಹುದು, 19% ಜನ ಲಾಭ ಆಗಿರ್ಬೋದು. 19% ಅಂತಕ್ಕಂಥದ್ದು ಅದನ್ನ ನಂಬಿಕೆ ಸತ್ಯಕ್ಕೆ ಸ್ವಲ್ಪ ಹತ್ತಿರವಾಗಿರ್ಬೋದು, ಅದನ್ನ ನಂಬೋಣ. ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯುವ ನಿಧಿ ಬಗ್ಗೆ ಮಾತಾಡೋಣ ಸರ್. ಯುವ ನಿಧಿ 1.7 ಲಕ್ಷ ಜನ ಅಷ್ಟೇ ಇರೋದು ಫಲಾನುಭವಿಗಳು ಇಡೀ ರಾಜ್ಯದಲ್ಲಿ. ಅದರಿಂದ 42% ನಿರುದ್ಯೋಗ ಸಮಸ್ಯೆ ಬಗೆಹರಿದಿದೆ ಅಂದ್ರೆ ಯಾವ ರೀತಿ ನಂಬಲಿಕ್ಕಾಗುತ್ತೆ ಸರ್? ಇಡೀ ರಾಜ್ಯದಲ್ಲಿ 1,74,000 ಜನ ಉದ್ಯೋಗಕ್ಕೆ ಹೋಗಿದ ತಕ್ಷಣ, ಅಂದ್ರೆ ಇವ್ರಿಗೆ 3,000 ಅಥವಾ 1,500 ಹಣ ಬಂದಿದ ತಕ್ಷಣ ನಿರುದ್ಯೋಗ ಸಮಸ್ಯೆ ಬಗೆಹರಿತಾ ಅಥವಾ ಕೌಶಲ್ಯ ಅಭಿವೃದ್ಧಿ ಜಾಸ್ತಿ ಆಯ್ತಾ? ಇದನ್ನ ನಂಬಲಿಕ್ಕಾಗತ್ತಾ? ಒಂದು. ಮತ್ತೆ ಇನ್ನು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿದ್ದಾರೆ. ಬುಕ್ಸ್ ಏನೋ ಒಂದು PG ದುಡ್ಡು ಅನುಕೂಲ ಆಗ್ತಿದೆ ಸರ್. 1,500-3,000 ರೂಪಾಯಿ ಅವ್ರಿಗೆ ಎಷ್ಟೊಂದು ಅನುಕೂಲ ಆಗ್ತಾ ಇದೆ. ಪರ್ಸೆಂಟೇಜ್ ವೈಸ್ ಸರ್ 94% ಇವ್ರು ಉಪಯೋಗ ಆಯ್ತಾ? 94%. ಮತ್ತೆ ಯಾವತ್ತೇ ಆಗ್ಲಿ ಸರ್, ಒಂದು ಸರ್ವೆ ಮಾಡಬೇಕಾದ್ರೆ ಸ್ಯಾಂಪಲ್ ಸೈಜ್ ವೆರಿ ಇಂಪಾರ್ಟೆಂಟ್ ಸರ್. ಸ್ಯಾಂಪಲ್ ಸೈಜ್ ಎಷ್ಟು ಸರ್? ಈಗ ಫಲಾನುಭವಿಗಳು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, 1-2 ಕೋಟಿ ಬರ್ಬೋದಾ ಸರ್? ಹೌದು. ಆದ್ರೆ ಇವರು ಸ್ಯಾಂಪಲ್ ಸೈಜ್ ಎಷ್ಟು ಜನನ ಸರ್ವೆ ಮಾಡಿದ್ದಾರೆ ಸರ್? 6,300 ಜನ. ನಾವು 6,300 ಜನದ ರಿಪೋರ್ಟ್ ತಗೊಳ್ಳಿಕ್ಕೆ ಆಗುತ್ತಾ ಸರ್? ಅಂದ್ರೆ 6,300 ಜನ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇಲ್ಲ. ಸ್ಯಾಂಪಲ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಂಟಿಟಿ ಆಫ್ ದ ಸ್ಯಾಂಪಲ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಶಕ್ತಿ ಯೋಜನೆ, ಇನ್ನೊಂದು ಮಾತಾಡ್ತಾ ಇದ್ರಿ. ಶಕ್ತಿ ಯೋಜನೆಯಿಂದ ಸಮಸ್ಯೆಗಳು ಏನೇನಾಗಿದ್ದಾವೆ ಸರ್? ಇವತ್ತು ಮೊನ್ನೆ ಸಂಬಳ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು. ಅದ್ರ ಜೊತೆಗೆ ಬಸ್ಗಳು ಕೆಟ್ಟ ನಿಂತಿದೆ ವೆಲ್ಬೇಕಿಯಲ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಅದು ಓಕೆ, ಅದು ಗೃಹ ಏನ್ ಈ ಶಕ್ತಿ ಯೋಜನೆ ಬರ್ತದೋ ಸರ್ಕಾರ ಅದು ನೋಡ್ಕೊಳ್ತದೆ. ಅದು ಶಕ್ತಿ ಯೋಜನೆಯಿಂದ ಲಾಭ ಆಗಿದೆ, ಅದನ್ನ ಒಪ್ಕೊಳ್ತೀವಿ. ಬಟ್ ಅನ್ನಭಾಗ್ಯದ್ದು ಸರ್, ಅನ್ನಭಾಗ್ಯದ್ದು ಇವ್ರು ಸೇರಿಸಿ ಹೇಳಿರೋದೇನು ಅಂತಂದ್ರೆ 5 kg ಅಕ್ಕಿ ಕೇಂದ್ರ ಸರ್ಕಾರದ್ದು ಸೇರಿಸ್ಕೊಂಡು ಹೇಳಿದ್ದಾರೆ. ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಸರ್. ಅದ್ರ ಜೊತೆಗೆ ಇನ್ನೊಂದು 2 ನಿಮಿಷ ನಾನು ಟೈಮ್ ಕೊಡಿ ಸರ್, ನಾನು ಮುಗಿಸ್ಕೊಡ್ತೀನಿ ಸರ್. ಇವತ್ತು ಇವ್ರು ಏನ್ ಹೇಳ್ತಾ ಇದಾರೋ, ಗೃಹಲಕ್ಷ್ಮಿಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ. ಓಕೆ ಸ್ವಾಮಿ, ಅದ್ರ ಜೊತೆಗೆ ನೀವು ರಾಜ್ಯದ ಅಭಿವೃದ್ಧಿನೂ ನೋಡ್ಬೇಕಲ್ವಾ? ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಮಾತನಾಡ್ತಾರೆ. ಅದು ಅಭಿವೃದ್ಧಿನೇ, ಪಂಚ ಗ್ಯಾರಂಟಿನೇ ಅಭಿವೃದ್ಧಿನ ಅಂತ ಹೇಳಿದವ್ರೀಗ ಅದನ್ನೇ ಹೇಳ್ತಾ. ಅದ್ರ ಜೊತೆಗೆ ಇವತ್ತು ಏನ್ ರಾಜ್ಯದಲ್ಲಿ ನಡೀತಾ ಇದೆಯೋ ಅಭಿವೃದ್ಧಿ ಶೂನ್ಯ, ಗುಂಡಿಗಳನ್ನ ಮುಚ್ಚಕ್ಕಾಗ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಅಂತಂದ್ರೆ, ಒಂದು ಸರ್ಕಾರ ರಸ್ತೆ ಮೇಲೆ, ಬ್ರಿಡ್ಜ್ ಮೇಲೆ, ಫ್ಲೈಓವರ್ ಮೇಲೆ, ಡ್ಯಾಮ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಬೇರೆ ಬೇರೆ ರೀತಿ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ಒಬ್ಬ ಸಿಮೆಂಟ್ ವ್ಯಾಪಾರ ಆಗುತ್ತೆ, ಒಬ್ಬನ ಕಬ್ಬಿಣ ವ್ಯಾಪಾರ ಆಗುತ್ತೆ, ಒಬ್ಬ ಉದ್ಯೋಗ ಸಿಗುತ್ತೆ, ಒಬ್ಬ ಮೇಸ್ತ್ರಿಗೆ ಉದ್ಯೋಗ ಸಿಗುತ್ತೆ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದಾಗ ರಾಜ್ಯದ ಅಭಿವೃದ್ಧಿ ಆಗುತ್ತೆ. 28% ಡೌನ್ ಆಗಿದೆ ಸರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. 2022-23 96,000 ಕೋಟಿ ಇದ್ದಿದ್ದು 2023-24ಕ್ಕೆ 28% ಕಮ್ಮಿ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡೌನ್ ಆಯ್ತು ಅಂತಂದ್ರೆ ಸರ್ಕಾರದ ಒಂದು ಅಭಿವೃದ್ಧಿ ದರನೇ ಬಿದ್ದೋದಂಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವತ್ತೂ ಡೌನ್ ಆಗ್ಲೇಬಾರ್ದು. ನೀವು ಹೇಳೋದು ಅಗ್ರಿ ಸರ್, ಒಪ್ಕೋತೀನಿ. ಬಟ್ ಗೃಹಲಕ್ಷ್ಮಿಯಿಂದ
ಅನುಕೂಲ ಒಪ್ಕೊಳ್ತಾರೆ ನೀವು ಸತ್ಯ. ಎಷ್ಟು ಜನ ಔಷಧಿ ತಗೋತಾ ಇದ್ದಾರೆ ಮಕ್ಕಳಿಗೆ, ಡಿಡಿ ಇಡ್ತಾ ಇದ್ದಾರೆ ಸರ್, ಎಷ್ಟೋ ಜನ ಪಂಪ್ ಸೆಟ್ ಹೊಡಿಸಿದ್ದಾರೆ ಸರ್. ಲಾಭನೇ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ಯಾಂಪಲ್ ಸೈಜ್ ಇಷ್ಟು ಮಟ್ಟಿಗೆ ಹೇಳಿದಾರಲ್ವಾ, ರಾಜ್ಯದ 94% ಮಹಿಳೆಯರಿಗೆ ಲಾಭ ಆಗಿದೆ ಅಂತೇಳಿ. 94% ಮಹಿಳೆಯರು ಇವ್ರು ಕೊಡ್ತಲೇ ಇಲ್ಲ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಹಣವನ್ನ. ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಸರ್, ಭ್ರಷ್ಟಾಚಾರ ಇವತ್ತು ಯಾವ ಮಟ್ಟಕ್ಕೆ ತಲ್ಲಿನ ಆಡ್ತಾ ಇದೆ ಅಂದ್ರೆ, ಇವ್ರು ರಾಜ್ಯ ಸರ್ಕಾರದ ಮಿನಿಸ್ಟರ್ಗಳೇ ಮಾತಾಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು ಸರ್, ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಇದೆ ಭ್ರಷ್ಟಾಚಾರದಲ್ಲಿ ಅಂತ. ರಾಜು ಕಾಗೆ ಏನ್ ಹೇಳಿದ್ರು ಸರ್, ನಾವು ಇವತ್ತು ರಾಜ್ಯ ಸರ್ಕಾರ ಬಿದ್ದೋಗ್ಬಿಡಿ ಸಂಪೂರ್ಣವಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಶಿವರಂಗ ಬಸವರಾಜ್ ಏನ್ ಹೇಳಿದ್ರು ಸರ್, ಇವರು ಸಹ ಸರ್ಕಾರ ವಿಚಾರ ವಿರುದ್ಧ ಮಾತಾಡಿದ್ರು. ಗವಿಯಪ್ಪ ಏನ್ ಹೇಳಿದ್ರು ಸರ್, ಇವರು ಸಹ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರು. ನಾವ್ ಹೇಳ್ತಾ ಇರೋದ್ರಲ್ಲ, ಮತ್ತೆ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ ಬಿಜೆಪಿ ಅವರಲ್ಲ ಸರ್, ಇವರ ಸರ್ಕಾರದ ಶಾಸಕರುಗಳು ಹೇಳಿರ್ತಕ್ಕಂಥದ್ದು. ಇವರ ಸರ್ಕಾರದ ಸರ್, ಇವರ ಸರ್ಕಾರದ ಮಾಗಡಿ ಬಾಲು ನಿಲ್ಲಿಸಬೇಕು. ನಿಮ್ ಶಾಸಕರೇ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮಾಗಡಿ ಬಾಲು ಯಾರು ಸರ್? ಇವ್ರ ಶಾಸಕರು ನಿಲ್ಲಿಸಬೇಕು ಅಂತ ಹೇಳಿದ್ದು. ಇವತ್ತೇನಾಗಿದೆ ಸರ್, ವೀರೇಂದ್ರ ಪಪ್ಪಿ 2,000 ಕೋಟಿ ಮತ್ತೆ ಅದ್ರ ಜೊತೆ ನೀವು ಆನ್ಲೈನ್ ಬೆಟ್ಟಿಂಗ್ ಮಾಡೋದಕ್ಕೆ ದುಡ್ಡು ಇಸ್ಕೊಂಡಿದ್ದೀರಲ್ಲ, ಎಲೆಕ್ಟ್ರಲ್ ಬಾಂಡ್ ಮೂಲಕ, ಎಲೆಕ್ಟ್ರಲ್ ಬಾಂಡ್ ಮೂಲಕ ಕಿರ್ಚಾಡದಿಂದ ಯಾವ್ದು ಮುಚ್ಚಾಕ್ಲಿಕ್ಕೆ ಆಗಲ್ಲ. ಮೈಸೂರಿನಲ್ಲಿ ಇವ್ರದ್ದು ಡ್ರಗ್ಸ್ ಫ್ಯಾಕ್ಟ್ರಿ ತಗ್ಲಾಕಂತಲ್ಲ ಸರ್, ಯಾಕೆ ತಗ್ಲಾಕೋದು ಸರ್? ಇಡೀ ದೇಶಕ್ಕೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದದ್ದು. ಇದಕ್ಕೆ ಮಹಿಳೆಯರು ಕಾಂಗ್ರೆಸ್ ವಕ್ತಾರರು ಮಹಿಳೆಯರು ಯಾರೋ ಒಬ್ರು ಕಾಂಗ್ರೆಸ್ ಏಜೆಂಟ್ ಮಹಿಳೆ ಕರ್ಕೊಂಡ್ಬಂದು ಕಾಂಗ್ರೆಸ್ ಅಲ್ಲ ಬರ್ತೀನಿ ಬಿಜೆಪಿ ಅವರು ಅಲ್ಲ ನೀವು ಸರ್ ನೀವು ದಿಲೀಪ್ ಅವರೇ ಸುಮ್ಮನೆ ಇದ್ದೀನಿ. ದಿಲೀಪ್ ಅವರೇ ಅಲ್ಲ ಬಿಜೆಪಿ ಅವರು ಅಲ್ಲ ಬಿಹಾರದಲ್ಲಿ ದೆಹಲಿಯಲ್ಲಿ ಮಧ್ಯಪ್ರದೇಶ ಕಾಪಿ ಪೇಸ್ಟ್ ಮಾರಲ್ಲ ಸರ್. ಗೊತ್ತಿದೆ ರಾಜ್ಯದಲ್ಲಿ ಅಲ್ಲ ಸರ್ ಈಗ ಅಲ್ಲ ಅಲ್ಲ ಮೋದಿ ಅವರು ಅಲ್ಲ ದಿಲೀಪ್ ಅವರೇ ಟಿಕೆಟ್ ಕೊಡ್ಲಿ, MLA ಟಿಕೆಟ್ ಮೋದಿ ಅವರು ಈ ಸುಳ್ಳು ಸರ್ವೆಯನ್ನ ಒಪ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ. ಯಾರೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಮಹಿಳೆಯನ್ನ ಕರ್ಕೊಂಡು ಇಡೀ ಕರ್ನಾಟಕದ ದಾರಿ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ವುಮೆನ್. ಅವರ ಎಕ್ಸ್ ಖಾತೆ ಓಪನ್ ಮಾಡಿ ನೋಡಿದಾಗ ಪ್ರತಿಯೊಬ್ಬನಿಗೆ ಅರ್ಥ ಆಗುತ್ತೆ ಶಿ ಇಸ್ ಅ ಕಾಂಗ್ರೆಸ್ ವುಮೆನ್ ಅಂತ. ಅವರು ಸರ್ ಅವ್ರು ಯಾವತ್ತೇ ಸರ್ವೆ ಮಾಡೋರು ಇಲ್ಲ ಇಲ್ಲ ಬರ್ತೀನಿ ದಿಲೀಪ್ ಅವರೇ ಬರ್ತೀನಿ ಒಂದೇ ನಿಮಿಷ ಬರ್ತೀನಿ ದಿಲೀಪ್ ಅವರೇ ಅಲ್ಲ ಈಗ ಅಲ್ಲ ಸರ್ ಈಗ ಕಶ್ಯಪ್ ಅವರೇ ನೋಡಿ ಈಗ ನೋಡಿ ಬರ್ತೀನಿ ಒಂದೇ ನಿಮಿಷ ಕ್ಲಾರಿಟಿ ಒಂದ್ ನಿಮಿಷ ಕ್ಲಾರಿಟಿ ತಗೋತೀನಿ ಒಂದೇ ನಿಮಿಷ ಸರ್ ಒಂದೇ ನಿಮಿಷಕ್ಕೆ ಬರ್ತೀನಿ ಸರ್. ಮೋಹನ್ ಕೃಷ್ಣ ಸರ್ ಈಗ 52,000 ಕೋಟಿ ವಾರ್ಷಿಕವಾಗಿ ಇದಕ್ಕೆ ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇದೆ ಸರ್. ಎಸ್ ಮತ್ತೆ ಮೋಹನ್ ಕೃಷ್ಣ ಸರ್ ನಿಮ್ಮನ್ನ ಮಾತಾಡಿಸ್ತೀನಿ. ಕಶ್ಯಪ್ ಸರ್ ಅಲ್ವಾ ಅಲ್ಲ ಓಕೆ ಗ್ಯಾರಂಟಿನ ಜನರು ಇಷ್ಟಪಟ್ಟಿದ್ದಾರೆ ಸರ್, ಆರ್ಥಿಕವಾಗಿ ಸಬಲೀಕರಣ ಆಗಿದೆ, ಆರೋಗ್ಯ ಉದ್ಯೋಗ ಎಲ್ಲನೂ ಆಗಿದೆ ಸರ್. ಉಳಿದಂತೆ ಅಭಿವೃದ್ಧಿಗಳು ನೀವು ನಾನು ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಕಲೆ ಆಗ್ತಿದೆ. ಜಲಸಂಪನ್ಮೂಲಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಏನಾಗಿದೆ, ಬೇರೆ ಬೇರೆ ಇಲಾಖೆಗಳ ಅದು ಅನುದಾನ ಬಿಡುಗಡೆನೇ ಆಗಿಲ್ಲ ಸರ್, ನೋಡಿ ಕೆಲಸನೇ ಆಗ್ತಾ ಇಲ್ಲ. ನೋಡಿ ಎತ್ತಿನ ಏಳು ಯೋಜನೆ ನಮ್ಮ ಸರ್ಕಾರ ಕಳೆದ 2014 ಅಡಿಗಲ್ಲಿಟ್ಟಿತ್ತು. ಇವತ್ತು ಅರ್ಧ ಭಾಗಕ್ಕೆ ನೀರು ಬಂದಿದೆ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಸರ್ ಎತ್ತಿನ ಹೊಳೆ ನೀರನ್ನ ಎಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಸರ್.
ಎಲ್ಲಿ ಒಂದೇ ಕೆರೆ ಸುಮ್ನೆ ಕೂತ್ಕೊಳ್ರಿ. ಇನ್ನೂ ಬಂದಿಲ್ಲ, ನೀರು ಬಂದಿಲ್ಲ, ನೀರು ಬಂದಿಲ್ಲ. ಇವತ್ತು ನಾನು ಚಾಲೆಂಜ್ ಮಾಡ್ಬಿಡ್ತೀನಿ. TMC ನೀರು ಹರಿದಿದೆ ಅಂತ ಯಾವುದೇ ಚಾಲೆಂಜ್ ಮಾಡ್ಬಿಡ್ತೀನಿ ನಾನು ಇವತ್ತು. ಉತ್ತರ ಕೊಡ್ಲಿ ಅವರೇ. ಸರ್ ಗ್ಯಾರಂಟಿ ಕಳಿಸಿ ಸರ್, ಗ್ಯಾರಂಟಿ. ತುಂಬಿದೆ ಅಂತ ಹೇಳ್ತೀನಿ. ಸರ್ ಗ್ಯಾರಂಟಿ ಆಗಲಿ, ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ. ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ ತಾಲೂಕು ಹೋಗಿ ಗ್ಯಾರಂಟಿ ಬಗ್ಗೆ ಮಾತಾಡೋಣ ಸರ್. ಅಷ್ಟೇ, ಲೆಕ್ಕ ಕಶ್ಯಪ್ ಸರ್, ಕೊಡ್ತಾ ಇದ್ದಾರೆ ಗ್ಯಾರಂಟಿ, ಅಂತಿಮ ವೇಳೆ. ಗ್ಯಾರಂಟಿ. ಯಾವ ಕೆರೆಗಳಿಗೂ ಹೋಗಿಲ್ಲ. ಎಲ್ಲಿ ನಿಮ್ಗೆ ಯೋಗ್ಯತೆಗೆ ಗ್ಯಾರಂಟಿ ಬಗ್ಗೆ ಮಾತಾಡೋಣ. ಕಶ್ಯಪ್ ಸರ್, ಗ್ಯಾರಂಟಿ. ಬರಬೇಕಾದ ಅನುದಾನ ಕಶ್ಯಪ್ ಸರ್, ಕಶ್ಯಪ್ ಸರ್, ನ್ಯೂಟ್ರಲ್ ಮಾಡಕ್ಕೆ ಗ್ಯಾರಂಟಿ ಬಗ್ಗೆ ಉಳಿದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅಭಿವೃದ್ಧಿನೂ ಆಗ್ತಾ ಇದೆ, ಗ್ಯಾರಂಟಿನೂ ಕೊಡ್ತಾ ಇದೀವಿ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ, ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಇದು ಆಡಳಿತ ನಡೆಸ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರಾಮಿಸ್ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಪ್ರಾಮಿಸ್ ಮಾಡಿದ್ರು, ಡೆಲ್ಲಿಯಲ್ಲಿ ಪ್ರಾಮಿಸ್ ಮಾಡಿದ್ರು. ಏನಕ್ಕೆ ಇಲ್ಲಿವರೆಗೂ ಅಲ್ಲಿ ಕೊಡ್ತಾ ಇಲ್ಲ? ಅವ್ರ ಬದ್ಧತೆ ಕೇಳಿ ನೀವು. ಸಬಲೀಕರಣ ಒಂದ್ ನಿಮಿಷ ಕೇಳ್ರಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡ್ತೀರಾ? ಮಾತಾಡಿ ಸುಮ್ಮನೆ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೋಬೇಕು. ನಾನು ನಿಮ್ ಭಾಷಣ ಕೇಳಕ್ ಬಂದಿಲ್ಲ, ನಾನು ನಿಮ್ ಭಾಷಣ ಕೇಳಕ್ ಬಂದಿಲ್ಲ. ಬಿಹಾರದಲ್ಲಿ ಮೊನ್ನೆ ಸೋಲುವ ಭಯದಿಂದ ಮೋದಿ ಹೋಗ್ಬಿಟ್ಟು 10,000 ರೂಪಾಯಿ ಕೊಟ್ಬಿಟ್ಟು ನಾನು ಮಹಿಳೆಯರ ಪರವಾಗಿದ್ದೀನಿ ಅಂತೆ. ಅದೇ ಕರ್ನಾಟಕಕ್ಕೆ ಬಂದ್ರೆ ಗ್ಯಾರಂಟಿ ಟೀಕ್ಸ್ ಅದು ಇವರು. ಇದು ಡೋಂಗಿತನ. ಬಿಜೆಪಿ ಅವ್ರದ್ದು ಡಬಲ್ ಬಿಜೆಪಿ ಅವ್ರದ್ದು ಡೋಂಗಿತನ. ಮಹಿಳಾ ವಿರುದ್ಧ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಬಂದ್ರೆ ಗ್ಯಾರಂಟಿ ವಿರೋಧಿಸೋದು, ಬೇರೆ ಕಡೆ ಹೋದ್ರೆ ಬದ್ಧತೆ ಇಲ್ಲ. ಈ ತರ ಯೋಜನೆ ಚಾಲನೆ ನೀಡಕ್ಕೆ ಅವ್ರಿಗೆ ಬದ್ಧತೆ ಇಲ್ಲ. ಅಲ್ಲ, ನಮ್ಗೆ ಬದ್ಧತೆ ಇದೆ, ಇದನ್ನ ಮಾಡೇ ತೀರ್ತೀವಿ. ಕಶ್ಯಪ್ ಸರ್, ಅದೇ ಪ್ರಶ್ನೆ ಈಗ ಅಲ್ಲ ಸರ್. ನೀವು ಬಿಹಾರದಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ ಸರ್? ನೀವು ಬಿಜೆಪಿ ರಾಜ್ಯಗಳಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ? ದಿವಾಳಿ ಆಗುತ್ತೆ ಆರ್ಥಿಕವಾಗಿ, ಅಲ್ಲಿ ಎಲ್ಲ ಆಗ್ತಿದೆ. ಹಾಗಾದ್ರೆ ನಿಮ್ ಪ್ರಕಾರ ಗ್ಯಾರಂಟಿ ಯೋಜನೆ ಟೀಕಿಸ್ತಾ ಇಲ್ಲ. ಅಲ್ಲ, ಅದೇ ಆಗ್ತಿರೋದು. ವ್ಯಕ್ತಿಗಳು ಸರ್, ನಾವು ಕೊಡ್ತಾ ಇದೀವಿ. ಆಹಾರ ಭದ್ರತೆ ಯೋಜನೆ ಅಡಿ 80 ಸ್ಟಾರ್ಟ್ ಮಾಡಿರೋದು ಯುಪಿಎ ಸರ್ಕಾರ 2003ರಲ್ಲಿ. ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಬರ್ತೀನಿ ಸರ್, ಬರ್ತೀನಿ. ಇಲ್ಲ ದಿಲೀಪುರ್ ಇಲ್ಲ. ಕೇಂದ್ರ ಸರ್ಕಾರ 80 ಲಕ್ಷ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಕೊಡ್ತಾ ಇದೆಯಲ್ವಾ? 5 ಕೆಜಿ ಅಕ್ಕಿ ಕೊಡ್ತಾ ಇದೆ. ಯಾವತ್ತಾದ್ರೂ ಸಹ ಇದನ್ನ ಸಮಸ್ಯೆ ಅಂತ ಯಾವತ್ತಾದ್ರೂ ಹೇಳ್ಕೊಂಡಿದ್ಯಾ? ಕೃಷಿ ಸಮ್ಮಾನ್ 6,000 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದು ಸಮಸ್ಯೆ ಆಗಿದ್ಯಾ? ಹೊರೆ ಆಗಿದ್ಯಾ? ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೊಡ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಆಯುಷ್ಮಾನ್ ಕಾರ್ಡ್, ಯಾವುದೇ ರೀತಿ ಅವ್ರಿಗ ಆಕ್ಸಿಡೆಂಟ್ ಆದವ್ರಿಗೆ, ಕಾಯಿಲೆ ಆದವ್ರಿಗೆ ಪ್ರತಿಯೊಬ್ಬರಿಗೂ ಸಹ 50,000, 1 ಲಕ್ಷ, 2 ಲಕ್ಷ ಈ ರೀತಿ ಯೋಜನೆಗಳನ್ನ ಕೊಡ್ತಾ ಇದೆ. ಯಾವತ್ತೇ ಆಗ್ಲಿ ಕೇಂದ್ರ ಸರ್ಕಾರ ಇದು ಹೊರೆ ಆಯ್ತಾ ಅಥವಾ ಅಭಿವೃದ್ಧಿ ಮೇಲೆ ಹೊರೆ ಆಯ್ತಾ? ಕೇಂದ್ರದ ಸಾಲ ಇದೆ ಸರ್, ಸಾಲ ಆಗಿದೆ, ಡಬಲ್ ಆಗಿದೆ. ಅಲ್ಲ, ಸಾಲ 7,000 ಕೋಟಿ ಇದೆ ಕರ್ನಾಟಕ ರಾಜ್ಯದ, ಅದನ್ನು ನಾವು ಮಾತಾಡಬೇಕಾಗುತ್ತೆ. ಅದನ್ನು ಯಾಕೆಂತಂದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಖರ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು 1,10,000 ಕೋಟಿ. ಅಂದ್ರೆ ಇವ್ರು ಸಾಲ ಮಾಡಿದ್ರು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ವಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮಲ್ಲೂ ಇದೆ. ನಾವು ಅದನ್ನ ನಿಮ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸರ್. ನಾವ್ ಯಾವತ್ತು ಗ್ಯಾರಂಟಿ ವಿರುದ್ಧ ನಾವು ಮಾತಾಡೇ ಇಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥ ಅರ್ಹ ವ್ಯಕ್ತಿಗಳು ಕೊಡಿ ಟ್ಯಾಕ್ಸ್. ಸರ್, ಅವತ್ತು ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕಾದ್ರೆ ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ ಅಂದ್ರು. ಆಮೇಲೆ ಏನ್ ಮಾಡಿದ್ರು? ಇದಕ್ಕಿದ್ದಂಗೆ ಬಂದು ಅದ್ರ ಮೇಲೆ ಟ್ಯಾರಿಫ್ಸ್, ಅದ್ರ ಮೇಲೆ ಏನೇನೋ ಕಂಡೀಷನ್ಸ್ ಗಳು ಹಾಕಿದ್ರು. ಟ್ಯಾಕ್ಸ್ ಪೇಯರ್ಸ್ಗೆ ಕೊಡಲ್ಲ ಅಂತಂದ್ರು. ಯಾಕೆ ಕೊಡಲ್ಲ ಸರ್ ಟ್ಯಾಕ್ಸ್ ಪೇಯರ್ಸ್ಗೆ? ಸರ್, ನಿಜವಾಗ್ಲೂ ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು ಅವರೇ ಅಲ್ವಾ ಸರ್? ಅವತ್ತು ಕಾಕಾ ಪಾಟೀಲು, ಮಾದೇವಪ್ಪ ಟ್ಯಾಕ್ಸ್ ಕಟ್ತಿರ್ಲಿಲ್ವಾ? ಟ್ಯಾಕ್ಸ್ ಪೇಯರ್ ಕೊಡಲ್ಲ ಅಂತ ಇದಕ್ಕಿದ್ದಂಗೆ ಹೇಳ್ಬಿಟ್ರಲ್ಲ. ಮತ್ತೆ 200 ಯೂನಿಟ್ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದ್ರು. ಇವತ್ತು ಎಷ್ಟು ಮನೆಗೆ ವಿದ್ಯುತ್ ಬಿಲ್ ಬರ್ತಾ ಇದೆ? ನನ್ನ ಮನೆಗೂ ಬರ್ತಾ ಇದೆ ಸರ್, ನಾನು 200 ಯೂನಿಟ್ ಇದೆ ಯೂಸೇ ಮಾಡ್ತಾ ಇಲ್ಲ. ನೀವು ಎಷ್ಟು ಮನೆ ಹೋಗಿ ನೋಡ್ಕೊಂಬನ್ನಿ. ಆದ್ರೆ ಇದರೊಳಗಡೆ ಇರ್ತಕ್ಕಂಥ ಕಂಡೀಷನ್ಸ್ ಗಳಿದೆಯಲ್ಲ, ಅದ್ರ ವಿರುದ್ಧವಾಗಿ ನಾವಿದ್ದೀವಿ. ಮತ್ತೆ ಈ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಮೊನ್ನೆ ಈ ಒಂದು 3 days ಬ್ಯಾಕ್ ಒಂದು ಡಿಸಿಷನ್ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು. 1,64,000 ಕಾರ್ಡ್ಗಳನ್ನ, BPL ಕಾರ್ಡ್ಗಳನ್ನ ನಾವು ಕ್ಯಾನ್ಸರ್ ರದ್ದುಗೊಳಿಸ್ತಾ ಮಾಡಿದ್ದಾರೆ. ಸೊ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಟ್ಯಾಕ್ಸ್ ಪೇಯರ್ಸ್ ಹಣ ಇವ್ರಿಗೆ ಬೇಕು, ಸರ್ಕಾರಕ್ಕೆ ಬೇಕು, ಆದ್ರೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಕೊಡಂಗಿಲ್ಲ. ಇದು ಯಾವ ಮಟ್ಟಕ್ಕೆ ನ್ಯಾಯ ಅಂತ? ಖಂಡಿತ ಕಶ್ಯಪ್ ಸರ್, ಆರಂಭದಲ್ಲಿ ಆಸೆ ತೋರಿಸಿದ್ರಿ. ಏನು BPL ಕಾರ್ಡ್ ಎಲ್ರಿಗೂ ಈಗ ಎಷ್ಟು 3.5 ಲಕ್ಷ 13 ಲಕ್ಷ ರದ್ದು ಮಾಡಿದ್ರಿ ಸರ್ ನೀವು. ಮತ್ತು ವಾರ್ಷಿಕವಾಗಿ ಆದಾಯ ಜಾಸ್ತಿ ಇರೋರು ಕಟ್ ಮಾಡ್ತಾ ಇದ್ರಿ. ಅವ್ರು ಭಯದಲ್ಲಿದ್ದಾರೆ. ನನಗೆ ಒಬ್ರು ಕೇಳ್ತಾ ಇದ್ರು, ಸರ್ ನನಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ, BPL ಕಾರ್ಡ್ ರದ್ದಾಯ್ತು ಅಂತ ಹೇಳಿ. ನೋಡಿ, ಇವಾಗ BPL ಕಾರ್ಡ್ ರದ್ದಾಗಿರೋದು ಯಾರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಮಾಡ್ತಿರೋರು, ಹೌದು, ಐಷಾರಾಮಿ ಕಾರ್ ಇಟ್ಕೊಂಡಿರೋರು, ಸಂಬಳ ತಗೋತಿರೋರು, ಜಮೀನು ಜಾಸ್ತಿ, ಇದು 4 ಎಕರೆ ಮೇಲೆ ಜಮೀನಿರೋರ್ದು BPL ಕಾರ್ಡ್ ಕಟ್ಟಾಗಿದೆ. ಅವರೆಲ್ಲ APL ಕಾರ್ಡ್ ಅರ್ಹರು. ಈ ಯೋಜನೆಗೆ ಅರ್ಹರಲ್ಲ. ಈ ಯೋಜನೆ ಯಾರಿಗೂ ಅರ್ಹರು ಅಂದರೆ ತುಳಿತಕ್ಕೊಳಗಾದವರು, ಆಕ್ಸೆಸ್ ಇಲ್ಲದೆ ಇರೋರು, ಮನೆಯಲ್ಲಿ BPL ಕಾರ್ಡ್ ಒಂದೊತ್ತಿಗೆ ಊಟಕ್ಕೆ ಕಷ್ಟಪಡ್ತಿರೋರ್ಗೆ ಈ ಯೋಜನೆ ಅಂಥವ್ರಿಗೆ ಚಾಲನೆ ಮಾಡಿದ್ವಿ. ಆಬ್ವಿಯಸ್ಲಿ ಇವರು ಏನಪ್ಪ ಇದು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಯಾವಾಗ ನಿಲ್ಸಿದ್ರು ಕೇಳಿ? ಯಾವಾಗ ನಿಲ್ಸಿ? ಒಂದ್ ನಿಮಿಷ ಕೇಳಿ ನೋಡಿ. ಹೌದು, ನಮ್ಮ ಬದ್ಧತೆ ಇದೆ. ಹೌದು, ನಾವ್ ಯಾರಿಗೂ ನಿಲ್ಸಿಲ್ಲ. BPL
ಒಂದ್ ನಿಮಿಷ ನೋಡಿ. ಯಾವ ರೀತಿ ಮಾಡಿದ್ರು ಸರ್? ನೋಡಿ ನೋಡಿ ಕಾಕಾ ಪಾಟೀಲ್ಗೂ ಕೊಟ್ಟಿದೀವಿ, ತಿಮ್ಮಣ್ಣಂಗೂ ಕೊಟ್ಟಿದೀವಿ, ಬೊಮ್ಮಣ್ಣಂಗೂ ಕೊಟ್ಟಿದೀವಿ. ನಾವು ಅದಾನಿ ಬರೀ ನೋಡಿ ಬಿಜೆಪಿ ಅವ್ರ ತರ ಅದಾನಿ ಅಂಬಾನಿ ಎಲ್ಲ ಇಂಪಾರ್ಟೆಂಟ್, ನಮ್ಗೆ ತಿಮ್ಮಣ್ಣನು ಇಂಪಾರ್ಟೆಂಟ್, ಬೊಮ್ಮಣ್ಣನ ಇಂಪಾರ್ಟೆಂಟ್, ರಾಧಕ್ಕನು ಇಂಪಾರ್ಟೆಂಟ್, ಸವಿತ್ರಕ್ಕನು ಇಂಪಾರ್ಟೆಂಟ್. ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಬಿಜೆಪಿ ಅವರಂಗೆ ಅದಾನಿ ಅಂಬಾನಿ ಬಾಲದಿಂದ ಓಡೋರಲ್ಲ. ನಾವು ಓಡೋದಿದ್ದೆ ರಾಧಕ್ಕನಿಗೆ ಫೇವರ್ ಆಗ್ಬೇಕು, ಹನುಮಕ್ಕನ್ ಫೇವರ್ ಆಗ್ಬೇಕು, ನಮ್ಮ ಭೀಮಣ್ಣನ ಫೇವರ್ ಆಗ್ಬೇಕು ಹೊರತು ಅದಾನಿ ಅಂಬಾನಿಗೆ ಫೇವರ್ ಆಗೋ ಯೋಜನೆ ನಾವು ಫೇವರ್ ಆಗೋ ಯೋಜನೆ ಚಾಲನೆ ಇತ್ತು ಹೊರತು ಅದಾನಿ ಅಂಬಾನಿ ಫೇವರ್ ಆಗೋ ಯೋಜನೆ ನಾವು ಮಾಡೋದಿಲ್ಲ. ಬಿಜೆಪಿ ಅವರ ಡೊಂಗಿತನ ನಿಲ್ಲಿಸಬೇಕು. ಅವ್ರಿಗೆ ಬದ್ಧತೆ ಇದೆ, ಅನ್ನೋದು ವಿಷಯ ಅಲ್ಲ. ಮೋಹನ್ ಕೃಷ್ಣ ಸರ್ ಈಗ ಈ ಪಂಚ ಗ್ಯಾರಂಟಿ ನೋಡೋದಾದ್ರೆ ಈಗ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ಬಿಡ್ತಿದ್ಯಾ ಸರ್ಕಾರಕ್ಕೆ ಅನ್ನೋದು? ಅದು ಖಂಡಿತ ಹೌದು. ಈಗ ಅವರು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ನಿಮ್ಗೆ ಇಷ್ಟು ಲೇಔಟ್ ಮಾಡಿದೀವಿ, ಇಷ್ಟು ಬಜೆಟ್ ಅಲ್ಲಿ ಇಟ್ಟಿದೀವಿ ಅಂತ. ಸೊ ಬಹಳಷ್ಟು ನಾನು 30 ವರ್ಷ ಇಂಡಸ್ಟ್ರಿನಲ್ಲಿ ಇದ್ದೀನಿ ನಾನು ಎಕನಾಮಿಸ್ಟ್ ಆಗಿ. ಬಹಳಷ್ಟು ಸೆಂಟ್ರಲ್ ಬಜೆಟ್ಸ್ ನೋಡ್ತೀವಿ, ಸ್ಟೇಟ್ ಬಜೆಟ್ಸ್ ನೋಡ್ತೀವಿ. ಬಜೆಟ್ ಅನ್ನೋದು ಅದು ಇಂಪ್ಲಿಮೆಂಟೇ ಆಗಲ್ಲ. ನೀವು ಯಾವುದನ್ನೇ ನೋಡಿ, ಇದು ಈ ಗೌರ್ಮೆಂಟ್ ಅಂತ ಹೇಳ್ತಿಲ್ಲ ನಾನು, ಯಾವುದೇ ಗೌರ್ಮೆಂಟ್ ಅಲ್ಲೂ ನೀವೇನಾದ್ರೂ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡಿದ್ರೆ 20-25% ಕೂಡ ಆ ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗಲ್ಲ. ಓವರ್ಲೇ ಏನ್ ಇಟ್ಟಿರ್ತಾರೆ ಅದು ಇಂಪ್ಲಿಮೆಂಟೇ ಆಗಲ್ಲ ಒಂದು. ಸೊ ಇವೆಲ್ಲ ಮಾತಾಡುವಂತಹ ವಿಷಯಗಳಲ್ಲ. ಆದ್ರೆ ಸರಿಯಾಗಿ ನಾವೇನ್ ಮಾಡ್ಬೇಕು, ಅಂಕಿ ಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕು. ಈಗ ಒಂದು ಈ ಸರ್ವೆ ಬಗ್ಗೆ ಮಾತಾಡೋದಾದ್ರೆ, ನೀವು ಈ ಸರ್ವೆನಲ್ಲಿ ಏನ್ ಹೇಳ್ತಿದ್ದೀರಿ, ಇದು ಸರ್ಕಾರನೇ ಮಾಡಿಸಿರುವಂತಹ ಸರ್ವೆ ಆದ್ರಿಂದ ನಮ್ಮ ಬಿಜೆಪಿ ವಕ್ತಾರ ಏನ್ ಹೇಳ್ತಾ ಇದ್ದಾರೆ, ಇದು ನಾವು ಒಪ್ಕೊಳಕ್ ಆಗಲ್ಲ ಅಂತ. ಸೊ ಅವರ ಮಾತಲ್ಲಿ ಒಂದು ಸತ್ಯತೆ ಇದೆ. ಯಾಕಂದ್ರೆ ಅದು ಒಂದು ಸ್ಯಾಂಪಲ್ ಸೈಜ್ ಕಡಿಮೆ ಇದೆ. ಕೇವಲ ಒಂದು 6,000 ಫಲಾನುಭವಿಗಳನ್ನ ಮಾತ್ರ ಸರ್ವೆ ಮಾಡಿ ಅದನ್ನ ಎಕ್ಸ್ಟ್ರಾಪೊಲೇಟ್ ಮಾಡ್ತಾರೆ. ಅದನ್ನ ಒಂದು ಎಲ್ಲರಿಗೂ ಹೊಂದಿಸೋ ತರಹ ಸ್ಟ್ಯಾಟಿಸ್ಟಿಕಲ್ ಎವಿಡೆನ್ಸ್ ತಗೊಂಡು ಮಾಡುವಂತದ್ದು ಒಂದು. ಇನ್ನೊಂದು, ಇದು ಶುಡ್ ಬಿ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಬೇಕು. ಅದರ ಜೊತೆಗೆ ನಮಗೆ ಅನುಕೂಲ ಏನಾಗಿದೆ ಇದ್ರಲ್ಲಿ ಆಗಿಲ್ಲ ಅಂತಲ್ಲ, ಈಗ ಅದನ್ನೇ ನಾವು ಮಾತಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಏನು ಅನುಕೂಲ ಆಗಿದೆ, ಅನುಕೂಲ ಆಗಿಲ್ಲ ಅಂತಿಲ್ಲ. 7,000 ರೂಪಾಯಿ ಒಂದು ಕುಟುಂಬಕ್ಕೆ ಬಂದ್ರೆ ಖಂಡಿತ ಅದು ಅನುಕೂಲನೇ. ಆದ್ರೆ ಅದಕ್ಕಿಂತ ದೊಡ್ಡ ಅನುಕೂಲ ಏನು ಅಂದ್ರೆ ಅದುವರೆಗೆ 7,000 ಕೊಡೋದ್ರ ಬದಲು ಆ ಒಂದು ಕುಟುಂಬದಲ್ಲಿ ಒಬ್ಬನಿಗೆ ಕೆಲಸ ಸಿಕ್ಕಿದ್ರೆ ಅವನ ಜೀವನಕ್ಕೆ 15-20,000 ರೂಪಾಯಿ ಸಂಪಾದನೆ ಮಾಡುವಂತದ್ದಾದ್ರೆ ಅದು ಸರ್ಕಾರಗಳು ಮಾಡ್ಬೇಕಾಗಿರುವಂತಹ ಕೆಲಸ. ಅದಕ್ಕೆ ಮುಖ್ಯವಾಗಿ ಏನ್ ಬೇಕು, ಅದಕ್ಕೆ ಯೋಜನೆಗಳು ತರಬೇಕು. ಕುಶಲಗಳ ಅವ್ರಿಗೆ ಏನು ಸ್ಕಿಲ್ಸ್ ಬೇಕು ಆ ಕೆಲಸಕ್ಕೆ, ಆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ಕೆಲಸಗಳನ್ನ ಆ ಬಜೆಟ್ ಅಲ್ಲಿ ತರೋದಷ್ಟೇ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ ಪ್ರಕಾರ ಶಕ್ತಿ ಯೋಜನೆ ಹೇಳಿದ್ರು ನೀವು, ಹೆಚ್ಚಾಗದೆ ಶಕ್ತಿ ಯೋಜನೆ ಹೇಳಿದ್ರೆ ನೀವು, ಈಗ ಎಲೆಕ್ಟ್ರಿಸಿಟಿ ಬಿಲ್ ಆಗ್ಲಿ ಇದಾಗ್ಲಿ, ನಾವು ಆಲ್ರೆಡಿ ಟ್ಯಾಕ್ಸ್ ಕಟ್ತಿರೋರ್ಗೆ ನಮ್ದೆಲ್ಲ 30% ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಬಿಲ್ಲು 5,000 ಬರ್ತಾ ಇರೋ ಬಿಲ್ಲು ಇವಾಗ 8,000 ಬರುತ್ತೆ. ಸೊ ನಮಗೇನ್ ಅನ್ಸುತ್ತೆ, ಆಸ್ ಎ ಕಾಮನ್ ಮ್ಯಾನ್ ಆಗಿ ನಮ್ ದುಡ್ಡು ತಗೊಂಡೋಗ್ಬಿಟ್ಟು ಇನ್ಯಾರಿಗೋ ಕೊಡ್ತಾ ಇದಾರೆ, ನಮ್ದು ಇನ್ಕ್ರೀಸ್ ಮಾಡಿದ್ರು. ಬಿಜೆಪಿ ಸರ್ಕಾರ ಇನ್ಫಾರ್ಮೇಶನ್ ಸರ್, ಬಿಜೆಪಿ ಸರ್ಕಾರ KERC ಅಂತ ಒಂದು ಬಾಡಿ ಇದೆ ವಿಚ್ ರೆಗ್ಯುಲರೈಸ್ ದ ಇದು ಮೋಹನ್ ಕೃಷ್ಣ ಸರ್ ಬರ್ತೀನಿ ಮತ್ತೆ. ಮೋಹನ್ ಕೃಷ್ಣ ಸರ್ ಹೇಳ್ತಾ ಇದ್ರಿ ತಾವು ಉದ್ಯೋಗದ ಬಗ್ಗೆ. ಈಗ 34% ಮಹಿಳೆಯರು ಹೊಸದಾಗಿ ಉದ್ಯೋಗವನ್ನ ಪಡೆದಿದ್ದಾರೆ ಅನ್ನುವಂತಹ ವರದಿ ಬಂದಿದೆ ಸರ್. ಅದರಲ್ಲಿ ಓವರ್ ಆಲ್ 19% ಹೊಸ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತ ಮಹಿಳೆಯರು. ಬಸ್ ಫ್ರೀ ಆಗಿದ್ರಿಂದಾಗಿ ಅದು ಯಾವುದೋ ಉದ್ಯೋಗ ಇರ್ಬೋದು. ಅದ್ರ ಜೊತೆಗೆ GST ಸಂಗ್ರಹದಲ್ಲೂ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದೆ ಗ್ಯಾರಂಟಿ ಬಂದ ಮೇಲಿಂದಾಗಿ. ಅಲ್ಲ, ಅದರಲ್ಲಿ ನನಗೆ ಅಂಕಿ ಅಂಶಗಳ ಬಗ್ಗೆ ಹೆಚ್ಚು ಮಾಹಿತಿ ಇವಾಗಿಲ್ಲ. ನನ್ನ ಕಣ್ ಮುಂದೆ ನನಗೆ ರಿಪೋರ್ಟ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಆ ಸ್ಟ್ಯಾಟಿಸ್ಟಿಕ್ಸ್ ನ ಅನಲೈಸ್ ಮಾಡೋದಾಗ್ಲಿ, ಮೊದಲಾಗಿ ನಾನೇನ್ ಹೇಳಿದೆ, ಈಗ ಮಾಡಿರುವಂತದ್ದು ಅವರು ಸ್ಯಾಂಪಲ್ ಸೈಜ್ ಕಡಿಮೆ, ಅದನ್ನ ಎಕ್ಸ್ಟ್ರಾಪೊಲೇಟ್ ಮಾಡಿರ್ತಾರೆ, ಸರ್ವೆ ಆಗೋದೇ ಹಾಗೆ. ಅದ್ರ ಬಗ್ಗೆ ನನಗೆ ಆದ್ರೆ ಅವ್ರು ಕೊಟ್ಟಿರುವಂತಹ ಮಾಹಿತಿ ಎಲ್ಲಾಗಿದೆ. ಯಾಕೆಂದ್ರೆ 19% ನೀವು ರಿಸಲ್ಟ್ ಅನ್ನ ಎಕ್ಸ್ಟ್ರಾಪೊಲೇಟ್ ಮಾಡಕ್ಕಾಗಲ್ಲ, ಸರ್ವೆನ ಮಾಡಬಹುದು. ನೀವೀಗ 6,000 ಜನ ಒಪಿನಿಯನ್ ಅನ್ನ ನೀವು 6,000 ಜನದ ಒಪಿನಿಯನ್ ಅನ್ನ ತಗೊಂಡು 6 ಲಕ್ಷ 6 ಕೋಟಿ 3 ಕೋಟಿ ಮಹಿಳೆಯರು ಅಥವಾ ಫಲಾನುಭವಿಗಳು ಅದನ್ನೇ ಅನ್ಕೊಂಡಿದ್ದಾರೆ ಅಂತ ನೀವು ಬೇಕಾದ್ರೆ ಎಕ್ಸ್ಟ್ರಾಪೊಲೇಟ್ ಮಾಡಬಹುದು. ಅದೇ ರಿಸಲ್ಟ್ ಈಗ 6,000 ಜನದಲ್ಲಿ ಒಂದು 500 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, 10% ಜನ ಕೆಲಸ ಸಿಕ್ಕಿದೆ ಅಂದ್ರೆ ಅದನ್ನ ನೀವು ತಗೊಂಡೋಗ್ಬಿಟ್ಟು 60 ಲಕ್ಷ ಜನಕ್ಕೆ 6 ಲಕ್ಷ ಸಿಕ್ಕಿದೆ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ರಿಸಲ್ಟ್ ಬೇರೆ,
ಸರ್ವೆ ಬೇರೆ. ಸರ್ವೆನಲ್ಲಿ ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಪ್ಯೂರ್ಲಿ ಅಂಕಿ ಅಂಶಗಳ ಒಂದು ವಿಷಯದ ಬಗ್ಗೆ. ಈಗ ನೀವು ಹೇಳಿದ್ರಿ 94% ಜನ ಅದರಿಂದ ತುಂಬಾ ಸಂತೋಷ ಪಟ್ಟಿದ್ದಾರೆ, ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂದ್ರೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಬೇರೆ, ಒಪಿನಿಯನ್ ಬೇರೆ. ಸರ್ವೆಗಳು ಯಾವತ್ತು ಒಪಿನಿಯನ್ ಮಾಡಕ್ ಸಾಧ್ಯ. ನೀವು ಎಂಪ್ಲಾಯ್ಮೆಂಟ್ ಮಾಡೋದಾದ್ರೆ ಯಾವ ಸೆಕ್ಟರ್ ಅಲ್ಲಿ ಸಿಕ್ಕಿದೆ, ಎಷ್ಟು ಜನದಲ್ಲಿ ಇಂಪ್ರೂವ್ ಆಗಿದೆ, ಅದಕ್ಕೆ ಅಂಕಿ ಅಂಶಗಳು ಬೇಕು. ಹಾಗಾಗಿ ನನಗೆ ಇವ್ರು ಹೇಳುವಂತಹ ಏನ್ ನೀವು ಹೇಳ್ತಾ ಇದ್ದೀರಾ, ಇಷ್ಟು ಜನಕ್ಕೆ ಕೆಲಸ GST ಒಪ್ಕೊಳ್ತೀನಿ, ಖಂಡಿತ ಇನ್ಕ್ರೀಸ್ ಆಗಿದೆ. ಅದು ಬರೀ ನಮ್ಮದೇ ರಾಜ್ಯದ ಅಷ್ಟೇ ಅಲ್ಲ, ದೇಶಾದ್ಯಂತ GST ಕಲೆಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿನೇ ಕೇಂದ್ರ ಸರ್ಕಾರ ಇವಾಗ GST ನ ಕಡಿಮೆ ಮಾಡಿದ್ದಂಥದ್ದು, 2 ಸ್ಲ್ಯಾಬ್ಗೆ ಇಳಿಸಿದ್ದೆ ಆ ಕಾರಣಕ್ಕೋಸ್ಕರ. ಜೊತೆಗೆ ಹೆಚ್ಚು ಜನಕ್ಕೆ ದುಡ್ಡು ಕೈಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು. ಸೊ ಇದರಲ್ಲಿ ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತ ಆಗಿದೆ. 7,000 ರೂಪಾಯಿ ಕೈಗೆ ಬರ್ತಾ ಇದೆ ಏನೂ ಮಾಡದೇ ಇರೋರಿಗೆ, ಮನೆಯಲ್ಲಿ ಕೂತಿರೋರಿಗೆ ಅಂದ್ರೆ ಅದು ಆಕ್ಚುಲಿ ಎಕಾನಮಿಗೆ ಒಳ್ಳೇದಲ್ಲ. ಸಾಮಾನ್ಯ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದನ್ನ ಹೇಳೋದಾದ್ರೆ, ಟೆಕ್ಸ್ಟ್ ಬುಕ್ ನೋಡಿ ಎಕನಾಮಿಕ್ಸ್ ಯಾರಾದ್ರೂ ಓದಿ ಯಾವ್ದು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಂತ ಹೇಳೋದಾದ್ರೆ, ಈ ಫ್ರೀ ಆಗಿ ದುಡ್ಡು ಕೊಡೋದು ಯಾರಿಗ್ ಮಾಡಬೇಕು? ಕಷ್ಟದಲ್ಲಿ ಇರೋರಿಗೆ ಕೊಡಬೇಕು. ಯಾರು ಹೇಳಿದ್ರು ಯಾರು ದುಡ್ಡು ಹೋಗ್ತಿಲ್ಲ ಸರ್, ನಾವು ಅಂಬಾನಿ ಅದಾನಿಗೆ ದುಡ್ಡು ಕೊಡ್ತಾ ಇಲ್ಲ, ಕಷ್ಟದಲ್ಲಿರೋರು ಶ್ರಮಜೀವಿಗಳಿಗೆ ದುಡ್ಡು ಕೊಡ್ತಾ ಇದೀವಿ ನಾವು. ಖಂಡಿತ ಸರ್. ಆದ್ರೆ ಅದು ನೀವೇನ್ ಮಾಡಿದೀರಾ, ನಾನು ಅಂಕಿ ಅಂಶದ ಬಗ್ಗೆ ಮಾತಾಡೋದಾದ್ರೆ, ನನಗೆ ಸರ್ಕಾರದ ಬಗ್ಗೆ ಆಗ್ಲಿ ಆಪೋಸಿಷನ್ ಬಗ್ಗೆ ಆಗ್ಲಿ, ನಾನು ಸಾಮಾನ್ಯ ಪ್ರಜೆ, ನಾನೇನ್ ಯೋಚನೆ ಮಾಡ್ತೀನಿ, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನ್ ಒಳ್ಳೇದಾಗ್ತಾ ಇದೆ ಇದರಿಂದ. ನೀವು ಮಾಡ್ತಿರೋ ಸ್ಕೀಮ್ಸ್ ಅಲ್ಲಿ ಅನುಕೂಲ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಇದನ್ನ ಇಷ್ಟು % ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂತ ನೀವು ಸರ್ವೆನಲ್ಲಿ ಹೇಳಿದ್ರೆ, ಅದು ಆ ಸರ್ವೆ ಸಿಕ್ಕಿರುವಂತಹ ಎಂಪ್ಲಾಯ್ಮೆಂಟ್, ಅದನ್ನ ನಂಬರ್ಸ್, ಆ ಸ್ಯಾಂಪಲ್ ಸರ್ವೆ ತಗೊಂಡು ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂತ ಹೇಳುವಂತದ್ದು ಸರಿಯಾದ ಮಾಹಿತಿ ಅಲ್ಲ ನನ್ನ ಪ್ರಕಾರ. ಎಸ್, ಬರ್ತೀನಿ ಕಶ್ಯಪ್ ಸರ್. ಈಗ ನೋಡಿ, 3 ತಿಂಗಳು ಬಂದಿಲ್ಲ ಸರ್, ಗೃಹಲಕ್ಷ್ಮಿನ ಬಂದಿಲ್ಲ, ಓಕೆನಾ? ಇವನಿದನ್ನು ಕೂಡ ಆರಂಭದಲ್ಲಿ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಮಾಡಿಬಿಟ್ರಿ, ಓಕೆನಾ? ಅಂದರೆ ಸರಿಯಾಗಿ ಕೂಡ ಕೊಡ್ತಾ ಇದ್ದೀರಿ, ಬಟ್ ಎಲ್ಲ ಒಂದು ಕಡೆ ಡೌಟ್ ಬರ್ತಿದೆ ಜನರಿಗೆ, ಸ್ಟಾಪ್ ಮಾಡಿಬಿಡ್ತಾರಾ ಅನ್ನುವಂಥ ಭಯದಲ್ಲಿದ್ದಾರೆ ಸರ್. ನೋಡಿ, ನಾವು ಯಾವ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳು BJP ಸರ್ಕಾರ ಥರ ನಾವು ಸ್ಟಾಪ್ ಮಾಡಲ್ಲ. ನಮಗೆ ಬದ್ಧತೆ ಇದೆ, ನಾವು ವಾಗ್ದಾನ ನೀಡಿದ್ದೀವಿ. ರಾಹುಲ್ ಗಾಂಧಿ ಅವರು ಜನರ ಮುಂದೆ ನಿಂತ್ಕೊಂಡು ಪ್ರಾಮಿಸ್ ಮಾಡಿದ್ವಿ, ಕೊಡ್ತೀವಿ, ಕೊಟ್ಟೆ ತೀರ್ತೀವಿ. ನಿನ್ನೆ ಡೆವಲ್ಯೂಷನ್ ಫಂಡು ನಮ್ಮ ಆರ್ಥಿಕ ತಜ್ಞರು ಒಂದು ಮಾತಾಡ್ತಿದ್ರು. ನಿನ್ನೆ ಎಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಡೆವಲ್ಯೂಷನ್ ಫಂಡ್ಗಳನ್ನ ರಿಲೀಸ್ ಮಾಡ್ತು. ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಿದೆ. ನಮ್ಮ ಆರ್ಥಿಕ ತಜ್ಞರು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. 7ನೇ ಸ್ಥಾನದಲ್ಲಿ ರಾಜ್ಯ ಸರ್ಕಾರ. ವಿ ಆರ್ ಪೇಯಿಂಗ್ ಹೈ ಅಮೌಂಟ್ ಟ್ಯಾಕ್ಸ್. 1 ರೂಪಾಯಿ ಕಟ್ಟಿದ್ರೆ ನಾವು ಬರ್ತಿರೋದು 10 ಪೈಸಾ. ಇವತ್ತು ನಮ್ಗೆ ಬಂದಿರೋದು ಕೇವಲ 3,500 ಕೋಟಿ. ನಾವು ಕಟ್ತಾ ಇರೋದೆಷ್ಟು? 78,000 ಕೋಟಿ ಕೇಂದ್ರ ಕಟ್ತಾ ಇದೀವಿ. ನಮಗೆ ನಿನ್ನೆ ಬಂದಿರೋದೆಷ್ಟು ಡೆವಲ್ಯೂಷನ್ ಫಂಡ್? 3,500 ಕೋಟಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಇನ್ನೊಂದು ಹೇಳ್ತೀನಿ, ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಸರ್ಕಾರ, ಕಳೆದ ಸರ್ಕಾರ ಮಂಗಳೂರು DC ಆಫೀಸ್ಗೆ ಒಂದು ಗ್ರೌಂಡ್ ಬ್ರೇಕಿಂಗ್ ಶಿಲಾನ್ಯಾಸ ನೆರವೇರಿಸೋಲ್ಲ. ಬಿಜೆಪಿ ಹೇಳ್ತಿದ್ದಾರೆ NDRF ಹಣವನ್ನು ಬಳಸ್ಕೊಳ್ತಾ ಇದ್ರಿ, ಇದಕ್ಕೆ ನೀವು ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಇನ್ಫ್ರಾಸ್ಟ್ರಕ್ಚರ್ ಬಳಸ್ತಾ ಇಲ್ಲ ದುಡ್ಡು ಅಂತ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಮಂಗಳೂರು DC ಆಫೀಸು ಗುದ್ಲಿ ಪೂಜೆ ನಮ್ಮ ಸಿದ್ದರಾಮಯ್ಯನವರು ಕಳೆದ ಸರ್ಕಾರದಲ್ಲಿ ಮಾಡ್ಬಿಟ್ಟು ಹೋಗಿದ್ರು. 2018 ಜನವರಿಲಿ 7 ಕೋಟಿ ಹಣ ಇಟ್ಟಿದ್ರು. ಡ್ಯೂ ಟು ಕಾಸ್ಟ್ ವೇರಿಯೇಷನ್ ಇನ್ನು 7 ಕೋಟಿ ಕೊಡಬೇಕಾಗಿತ್ತು. BJP ಸರ್ಕಾರ ಅವಧಿಯಲ್ಲಿ ಮುಗಿಸ್ಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 4 ತಿಂಗಳ ಹಿಂದೆ ಅದನ್ನ ಉದ್ಘಾಟನೆ ಮಾಡಿದ್ವಿ. 7 ಕೋಟಿ ಎಕ್ಸ್ಟ್ರಾ ಕೊಟ್ಟುಬಿಟ್ಟು. ಇದು ನಮ್ಮ ಬದ್ಧತೆ, ಇದು ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಇಡ್ತಾ ಇರೋ ದುಡ್ಡು. ನಮ್ಮ ಆರ್ಥಿಕ ತಜ್ಞರಿಗೆ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್, BJP ಸರ್ಕಾರ BJP ಸರ್ಕಾರ ಅವಧಿಯಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ಒಂದು ಹೆಬ್ಬಾಳದೊಂದು ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ. 4 ವರ್ಷದಿಂದ ಆ ಭಾಗದ MLAಗಳು ಕೃಷ್ಣ ಬೈರೇಗೌಡರು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರ ಬರ್ದಿ ಇಡ್ತಾ ಇದ್ರು. ಕೆಲಸನೇ ಮುಗಿಸಕ್ಕಾಗಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಹೆಬ್ಬಾಳ್ ಫ್ಲೈಓವರ್ ಎಕ್ಸ್ಪಾನ್ಷನ್ ಆಗಿದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ತ್ವರಿತಗತಿಯಲ್ಲಿ ಮೆಟ್ರೋ ಕೆಲಸ ಆಗ್ತಿದೆ, ತ್ವರಿತಗತಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಆಗ್ತಿದೆ, ತ್ವರಿತಗತಿಯಲ್ಲಿ ಎಲ್ಲ ಊರಲ್ಲೂ ಹಾಸ್ಟೆಲ್ಗಳು ಕಟ್ತಾ ಇದೆ, ತ್ವರಿತಗತಿಯಲ್ಲಿ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಟ್ತಾ ಇದೆ. ಇದು ನಮ್ಮ ಬದ್ಧತೆ. ಪ್ರಭು ಅವರೇ, ಅಡೆತಡೆಗಳಾಗುತ್ತೆ. ಖಂಡಿತ ನಾನು ಅಲ್ಲ, ಗ್ಯಾರಂಟಿ ಬಗ್ಗೆ ನಾನು ಹೀಗೆ ಹೇಳ್ತಲ್ಲ ಸರ್, ಬಟ್ ಅಭಿವೃದ್ಧಿ ಆಗ್ತಾ ಇಲ್ಲ, ಜಾಸ್ತಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಸರ್. ನೋಡಿ, ನಾವು ಅಭಿವೃದ್ಧಿನೂ ಮಾಡ್ತಾ ಇದೀವಿ, ಗ್ಯಾರಂಟಿನೂ ಕೊಡ್ತೀವಿ, ಎಲ್ಲನೂ ಸರಿದೂಗಿಸ್ಕೊಂಡು ನಾವು
ಅಧಿಕಾರ ನೀಡ್ತಿದ್ವಿ, Yes, ಇದು sir. ನಮ್ಮ ಬದ್ಧತೆ. ಓಕೆ ಓಕೆ ದಿಲೀಪ್ ಅವರಿಗೆ ಅಲ್ಲ ನೋಡಿ, ಪ್ರಧಾನಿ ಮೋದಿ ಅವರು ಬಂದಾಗ ಗ್ಯಾರಂಟಿ ಟೀಕೆ ಮಾಡ್ತಾರೆ. ನೀವು ಬೇರೆ ರಾಜ್ಯಗಳ ಉದಾಹರಣೆ ಯಾಕೆ ತಗೊಳ್ಳಲ್ಲ? ನಿಮ್ಮ ನೀವು ಕೊಟ್ಟುವಂತ ಕೆಲವೊಂದಿಷ್ಟು ಗ್ಯಾರಂಟಿಗಳ ಬಗ್ಗೆ ಯಾಕೆ ನೀವು ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲ್ಲ? ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ ಅಲ್ಲಿ ಆಗ್ತಿಲ್ವಲ್ಲ? ಅಭಿವೃದ್ಧಿ ಆಗ್ತಿದೆ, ಬಿಹಾರದಲ್ಲಿ ಆಗ್ತಿಲ್ಲ ಸರ್, ಒಂದು ಸೇತುವೆ ಕಟ್ಟಕ್ ಆಗ್ತಿಲ್ಲ ಅಲ್ಲಿ. ನಾನು ಹೇಳೋದು ಕೇಳಿ, ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದೇ ಬೇರೆ, ಅನುಷ್ಠಾನ ಮಾಡೋದೇ ಬೇರೆ. ಅನುಷ್ಠಾನ ಮಾಡಿದಾಗ ಅದು ರಾಜ್ಯದ ಅಭಿವೃದ್ಧಿಗೆ ಸಮಸ್ಯೆ ಆಗಬಾರ್ದು, ರಾಜ್ಯದ ಡೆವಲಪ್ಮೆಂಟ್ಗೆ ಸಮಸ್ಯೆ ಆಗಬಾರ್ದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಮಸ್ಯೆ ಆಗಬಾರ್ದು. ಆ ರೀತಿ ಸಮಸ್ಯೆ ಆಗ್ದಂಗೆ ರಾಜ್ಯಕ್ಕಾಗಿರ್ಬೋದು ದೇಶಕ್ಕಾಗಿರ್ಬೋದು ಸಮಸ್ಯೆ ಆಗ್ದಂಗೆ ಕೊಡೋದಿದೆಯಲ್ಲ ಗ್ಯಾರಂಟಿ, ಅದು ನಿಜವಾದ ಗ್ಯಾರಂಟಿ. ಅಂದ್ರೆ ನಿಮ್ಮ ಸ್ಟೇಟ್ ಅಲ್ಲಿ ಆಗ್ತಿಲ್ಲ, ನೀವು ನಾನು ಆಡಳಿತ ಹೇಳ್ತೀನಿ ಮಾಡುವಂತ ನಿಮ್ಗೆ, state ಅಲ್ಲಿ ನಾವು ಆಗ್ತಿಲ್ಲ. ಕೇಂದ್ರದಲ್ಲಿ ನಿಮ್ಗೆ ಅವಾಗಲೇ ನಾನು ಕ್ಲಿಯರ್ ಆಗಿ ಹೇಳಿದೆ, ಹೌದು. 80 ಕೋಟಿ ಕುಟುಂಬಗಳಿಗೆ ನಾವು ಆಹಾರ ಭದ್ರತೆಯಲ್ಲಿ 5 kg ಪ್ರತಿಯೊಬ್ಬರಿಗೂ ಸಹ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಆಗಿಲ್ಲ. 6,000 ಪ್ರತಿ ರೈತರಿಗೆ ನಾವು ಕೃಷಿ ಸಮ್ಮಾನ್ ಕೊಡ್ತಾ ಇದೀವಿ, ಅದು ಸಮಸ್ಯೆ ಆಗಿಲ್ಲ. ಇದೇ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ, ಅದು ಸಮಸ್ಯೆ ಆಗಿಲ್ಲ. ಆಸ್ಪತ್ರೆಗಳಿಗೆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನಮ್ಗೆ ಯೋಜನೆಗಳು ಕೊಡ್ತಾ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗ್ದಂಗೆ ಕೊಡಬೇಕು ಸರ್. ಇನ್ನೊಂದು ಸ್ಯಾಂಪಲ್ ಸೈಜ್ ಬಗ್ಗೆ ಮಾತಾಡ್ಲೇಬೇಕು ಸರ್. 6,000 ಜನರನ್ನ ಇವ್ರು ಸ್ಯಾಂಪಲ್ ಸೈಜ್ ಮಾಡಿದ್ದಾರೆ, 18 ಜಿಲ್ಲೆಗಳು ಅಂತ ಹೇಳ್ತಿದ್ದಾರೆ ಸರ್. ನೀವು 66,000 ಡಿವೈಡೆಡ್ ಬೈ 18 ಅಂತ ನೀವು ಲೆಕ್ಕ ಹಾಕೊಳ್ಳಿ. 330 ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ ತಗೊಳ್ಳಿ 330 ಡಿವೈಡ್ ಬೈ 10 ಅಂತ ತಗೊಳ್ಳಿ, ಒಂದು ತಾಲೂಕಿಗೆ 33 ಜನ ಸರ್. 33 ಜನನ ನೀವು ಸರ್ವೆ ಮಾಡಿಬಿಟ್ಟು ಇದನ್ನ ಒಂದು ತುಂಬಾ ಸೂಪರ್ ಆಗಿದೆ ತೆಗೆದುಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಜನತೆ ಅಂತಂದ್ರೆ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತೆ? ಇದ್ರೊಳಗಡೆ ನಾವು ನಿಜಾಂಶವನ್ನು ಹೇಗೆ ನೋಡ್ಲಿಕ್ಕಾಗುತ್ತೆ? ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರ ಸ್ನೇಹಿತರು ಹೇಳ್ತಾ ಇದ್ರು ಅಭಿವೃದ್ಧಿಯಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿ. ಸ್ವಾಮಿ, ಇವತ್ತು ಇಂಡಸ್ಟ್ರಿಗಳು ಕರ್ನಾಟಕ ಬಿಟ್ಟು ಹೋಗ್ತಾ ಇದಾವೆ, ಬೆಂಗಳೂರು ಬಿಟ್ಟು ಹೋಗ್ತಾ ಇದಾವೆ. ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ, ಗುಂಡಿ ಸಮಸ್ಯೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಯಿಂದ ಕರ್ನಾಟಕವನ್ನ ಬೆಂಗಳೂರನ್ನ ಖಾಲಿ ಮಾಡ್ತಾ ಇದ್ದೇವೆ. ಸೋಕಾಲ್ಡ್ ಸಿಲಿಕಾನ್ ಸಿಟಿ, ಸೋಕಾಲ್ಡ್ IT ಸಿಟಿ, ಇವತ್ತು ಕರ್ನಾಟಕ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ಬೇಕಾಗುತ್ತಲ್ವಾ? ಬೆಲೆ ಏರಿಕೆ ಗಗನಕ್ಕೆ ಏರ್ಬಿಟ್ಟಿದೆ. ಯಾವ್ದು ಬೆಲೆ ನೀವು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ, ಎಷ್ಟು ಕಂಪನಿಗಳನ್ನ ತೆಗೆದುಕೊಂಡ್ ಬಂದಿದ್ದೀರಿ ಅಂತ ಹೇಳಿ, ಭ್ರಷ್ಟಾಚಾರ ಮಿತಿ ಮೀರ್ಬಿಟ್ಟಿದೆ. ಇವತ್ತು ಈ ರಾಜ್ಯವನ್ನ ಈ ಒಂದು ಬೇರೆ ಬೇರೆ ರೀತಿಯಲ್ಲಿ ಇವ್ರು ಗ್ಯಾರಂಟಿ ಹೆಸರು ಹೇಳ್ಕೊಂಡು, ನಾನು ಗ್ಯಾರಂಟಿ ವಿರೋಧಿ ಅಲ್ಲ, ಗ್ಯಾರಂಟಿ ಹೆಸರು ಹೇಳ್ಕೊಂಡು ಇವ್ರು ಭ್ರಷ್ಟಾಚಾರ ಲೂಟಿ ಹೊಡಿತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇಲ್ಲ. ಮತ್ತೆ ಇವರ ಯಾವ್ದಾವ್ದು ಇವರು ಬೇರೆ ಬೇರೆ ಹಣಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಗ್ಯಾರಂಟಿ ಹೆಸರು ಹೇಳ್ಕೊಂಡು STP ST ಹಣವನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಬೇರೆ ಬೇರೆ ನಿಗಮ ಮಂಡಳಿ ಹಣವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಜನಗಳಿಗೆ ಕೊಡೋ ಬದಲು ಲೂಟಿ ಹೊಡಿತಾ ಇದ್ದಾರೆ. ಇವತ್ತು ಕರ್ನಾಟಕ ಸಮಸ್ಯೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಹೊಡಿತಾ ಸರ್. ಥ್ಯಾಂಕ್ ಯು ಕಶ್ಯಪ್ ಅವರು ಡಿಬೇಟ್. ಥ್ಯಾಂಕ್ ಯು ದಿಲೀಪ್ ಅವರೇ. ಥ್ಯಾಂಕ್ ಯು ಮೋಹನ್ ಕೃಷ್ಣ ಸರ್, ತಮಗೂ ಕೂಡ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿ, ಈಗ ಪ್ರತಿಪಕ್ಷಗಳು ಗ್ಯಾರಂಟಿ, ಬಿಜೆಪಿ ಹೋಗ್ತಾರೆ ಹೇಳೋ ಪ್ರಕಾರ, ಅಂದರೆ ನಾವು ಗ್ಯಾರಂಟಿ ವಿರೋಧಿಗಳಲ್ಲ, ಆದರೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸವೂ ಕೂಡ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಬಟ್ ಗ್ಯಾರಂಟಿಯಿಂದಾಗಿ ಜನರ ಬದುಕು ಹಸನಾಗಿದೆ ಅನ್ನುವಂತಹ ಒಂದು ಸರ್ವೆ ಏನಿದೆ, ಆ ಸರ್ವೆಗೂ ಕೂಡ ಕೆಲವೊಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ. ಅಂದರೆ ಸರ್ಕಾರ ಜನರ ಬದುಕನ್ನು ಬದಲಾಯಿಸಿದೆ, ಹೌದು, ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದೆ, ಸ್ವಾವಲಂಬಿಗಳಾಗಿ ಮಾಡಿದೆ, ಆದರೆ ಅದರ ಜೊತೆಗೆ ಇನ್ನುಳಿದಂತಹ ಇಲಾಖೆಯ ಕೆಲಸಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಈ ಪಂಚ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾಗಿದೆ. ಹಾಗಾಗಿನೇ ಈ 5 ಗ್ಯಾರಂಟಿಗಳು ಜನರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದಿದ್ದಾವೆ ಅನ್ನುವಂಥ ಒಂದು ಸರ್ವೆ ಹೇಳ್ತಾ ಇದೆ. ಬಟ್ ಪರ ವಿರೋಧಂತರೂ ಕೂಡ ಖಂಡಿತವಾಗಲೂ ಇದು ಮುಂದುವರಿಯುತ್ತೆ ಅನ್ನುವಂಥ ಸಾಧ್ಯತೆಗಳು ನಾವು ಅಲ್ಲಗಳೆಯುವಂತಿಲ್ಲ. ಇದೇ ಇವತ್ತಿನ ಡಿಬೇಟ್ ಆಗಿತ್ತು. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.